Hi friends, welcome to Pattatkal English Academy and Banshankari English Academy. ಇವತ್ತು ನೈನ್ತ್ ಒಂದು ಲೆಸನ್ ಸೆವೆಂತ್ ಯೂನಿಟ್ ದ ವಿಲ್ ಆಫ್ ಸ್ಯಾಕ್ರಿಫೈಸ್. ಈ ಲೆಸನ್ ದಲ್ಲಿರುವ ಇದು ಏನು LBA ಬಿಟ್ಟಾರಲ್ಲ, ಈ ಎಲ್ ಬಿ ಒಳಗಿರ್ತಕ್ಕಂಥ ಈ ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನಿಮಗೆ ಆನ್ಸರ್ ಮಾಡಿಕೊಡ್ತೀನಿ. ಬರ್ರಿ ನೋಡೋಣ ಕ್ವಶನ್ಸ್ಗಳನ್ನು. ನಂಬರ್ 1, fill in the blank with the correct verb form ಅಂತ ಐತಿ. ವರ್ಬ್ ಫಾರ್ಮು ಹೊರಬ್ ಬಂದ್ರೆ ಬ್ರಾಕೆಟ್ ನಾಗ ಕೊಟ್ಟಿರ್ತಾರ್ರಿ, ಪ್ರೆಸೆಂಟ್ ಫಾರ್ಮೇ ಕೊಟ್ಟಿರ್ತಾರೆ ಬ್ರಾಕೆಟ್ ನಲ್ಲಿ. ನಾವು ಟೆನ್ಸ್ ನೋಡಿ ಆ ಹೊರ್ಬಿಗೆ ಹೊರ್ಬಿಂದು ಫಾರ್ಮ್ ಯಾವುದು, ಫಸ್ಟ್ ಫಾರ್ಮ್ ಬರ್ತು, ಸೆಕೆಂಡ್ ಫಾರ್ಮ್, ಏನ್ ಥರ್ಡ್ ಫಾರ್ಮ್, ಏನ್ ಫೋರ್ತ್ ಫಾರ್ಮ್ ಅಂತ ತುಂಬಬೇಕಾಗ್ತೈತಿ. ಇದು ಟೆನ್ಸ್ ಫಾರ್ಮ್ ಅಥವಾ ವರ್ಬ್ ಫಾರ್ಮ್ ಅಂತ ಕರಿತೀವಿ. ಕ್ವಶನ್ ಹಿ ಅಂತ ಐತ್ರಿ, ಹೆಲ್ಪಿಂಗ್ ಹೊರ್ಬಿ ಏನೂ ಇಲ್ಲ ಇಲ್ಲಿ. ಅಂದ್ರ ಸಿಂಪಲ್ ಪ್ರೆಸೆಂಟರ ಸಿಂಪಲ್ ಪಾಸ್ಟರ ಆಗಬೇಕು. ಭಗತ್ ಸಿಂಗ್ ಅವರ ಲೆಸನ್ ಇದು ಎಷ್ಟೊತ್ತಿದ್ರು ಸಿಂಪಲ್ ಪಾಸ್ಟೇ ಆಗಬೇಕು. ಆದ್ರಿಂದ ಸಿಂಪಲ್ ಪಾಸ್ಟ್ ಆಗ್ಬೇಕಂದ್ರೆ ಹೊರ್ಬಿನ ಪಾಸ್ಟ್ ಫಾರ್ಮ್ ಬರಬೇಕು. ಥ್ರೋ ಇದು ಪ್ರೆಸೆಂಟ್ ಟೆನ್ಸ್, ಇದ್ರದ್ದು ಪಾಸ್ಟ್ ಫಾರ್ಮು ಥ್ರೂ, ಅದಕ್ಕೆ ಥ್ರೂ ಬರ್ದೇನಿ, THREW, ಥ್ರೂ. He threw bombs in the assembly to send a message, not to harm. ಓಕೆ, ಥ್ರೂ ಕರೆಕ್ಟ್ ಆಗ್ತೈತಿ. ಈ ಟೆನ್ಸ್ ಸಿಂಪಲ್ ಪಾಸ್ಟ್ ಆಗ್ತೈತಿ. ಓಕೆ. ಸೆಕೆಂಡ್ ಸೆಂಟೆನ್ಸ್, ಭಗತ್ ಸಿಂಗ್ ಅಂಡ್ ಹೀಸ್ ಕಮ್ರೇಡ್ಸ್ ಅಂದ್ರೆ ಫ್ರೆಂಡ್ಸ್, ವರ್ ಬಂದೈತಂದ್ರೆ ಪ್ಯಾಸಿವ್ ಫಾರ್ಮ್ ಆಗ್ಬೇಕಾಗ್ತೈತಿ. ಇದು ಆಕ್ಟಿವ್ ರೀ, ಯಾಕಂದ್ರೆ ಭಗತ್ ಸಿಂಗ್ರ ಕೆಲಸ ಮಾಡ್ತಾರ. ಇದು ಭಗತ್ ಸಿಂಗ್ ಕೆಲಸ ಮಾಡೋದಿಲ್ಲ, ಭಗತ್ ಸಿಂಗ್ ಅವರಿಗೆ ಏನೋ ಒಂದು ಕೆಲಸ ಬೇರೆಯವರಿಂದ ನಡೀತೈತಿ. ಇದು ಬೈ ಅಂತ ಐತ್ ನೋಡಿಲ್ಲಿ, ದ ಬ್ರಿಟಿಷ್ ಅಂತೇಳಿ. ಅಂದ್ರೆ ಇದು ಏನಾಗ್ಬೇಕು, ಸಿಂಪಲ್ ಪಾಸ್ಟ್ ಆಗ್ಬೇಕು ತಾನೆ. ಇದು ಸಾರಿ ಪ್ಯಾಸಿವ್ ಫಾರ್ಮ್ ಆಗ್ಬೇಕು ತಾನೆ. ಆದ್ದರಿಂದ ಏನ್ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಕೂಡ ಕೊಟ್ಟಾರ ಅವರು, ವರ್ ಅಂತ ಹೇಳ್ಕೊಂಡು. ನಮ್ ಕೆಲಸ ಒಂದೇ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಹಾಕ್ಬೇಕು. ವರ್ಬ್ ಸೆಂಟೆನ್ಸ್ ಇದೆ, ಇದರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಸೆಂಟೆನ್ಸ್ಡ್ ಅಂದ್ರೆ ರೆಗ್ಯುಲರ್ ವರ್ಬ್, ಇಡಿ ಅಥವಾ ಡಿ ಅಷ್ಟೇ ಹಚ್ಬೇಕಾಗ್ತೈತಿ. ಸೆಂಟೆನ್ಸ್ ಅಂದ್ರೆ ವರ್ಬ್ ಇದು, ವಾಕ್ಯ ಅಂತ ತಿಳಿಬಾರ್ದಲ್ಲೇ. ಪನಿಷ್ ಅಂತೇಳಿ ಕ್ರಿಯಾಪದ ಮೀನಿಂಗ್ ಆಗ್ತೈತಿ. ಆದ್ದರಿಂದ ಭಗತ್ ಸಿಂಗ್ ಅಂಡ್ ಹಿಸ್ ಫ್ರೆಂಡ್ಸ್, ಹಿಸ್ ಕಮ್ರೇಡ್ಸ್ ವರ್ ಸೆಂಟೆನ್ಸ್ಡ್ ಟು ಡೆತ್ ಬೈ ದ ಬ್ರಿಟಿಷ್. ಕರೆಕ್ಟ್ ಆಗ್ತೈತ್ರಿ. ಹಿ ವಾಸ್, ಇಲ್ಲೇ ಅವರೇ ಕೊಟ್ಟಾರ, ಹ್ಯಾಂಗ್ ಹಾಕ್ತಿರೋ, ಹ್ಯಾಂಗಡ್ ಹಾಕ್ತಿರೋ, ಹಂಗ್ ಹಾಕ್ತಿರೋ ಅಂತೇಳಿ. ಇದು ಪ್ಯಾಸಿವ್ ಫಾರ್ಮೇ ಆಗೋದ್ರಿಂದ ಹ್ಯಾಂಗಡ್ ಬರ್ತೈತಿ. ಹಂಗನು ಬರ್ಬೋದು, ಆದರೆ ಬರೋದಿಲ್ಲ. ಯಾಕಂದ್ರ ಹ್ಯಾಂಗ್ ಅಂತ ಪ್ರೆಸೆಂಟ್ ಇದ್ರ ಹ್ಯಾಂಗಡ್ ಅಂದ್ರೆ ಉರ್ಲ್ ಹಾಕುವಂತ ಆಗ್ತದ, ಹಂಗಂದ್ರೆ ಜೋತ್ ಹಾಕುವಂತ ಆಗ್ತೈತಿ. ಹ್ಯಾಂಗ್ ಅನ್ನುವಂತ ಒಂದು ಕ್ರಿಯಾಪದಕ್ಕ, ಹ್ಯಾಂಗ್ ಅಂತ ಒಂದು ಕ್ರಿಯಾಪದ ಐತೆ ಅಂತ ಹೇಳಿರಿ. ಹ್ಯಾಂಗ್ ಅನ್ನುವಂತ ಒಂದು ಕ್ರಿಯಾಪದಕ್ಕ ಎರಡು ಪಾಸ್ಟ್ ಪಾರ್ಟಿಸಿಪಲ್ ಅದಾವ್ರಿ. ಏನ್ರಿ, ಹ್ಯಾಂಗ್ ಹಂಗ್ ಅಂದ್ರೆ ನೇತಾಕು ಅಂತ ಆಗ್ತೈತಿ. ಹ್ಯಾಂಗ್ಡ್ ಅಂದ್ರೆ ಉರ್ಲ್ ಹಾಕುವಂತ ಆಗ್ತೈತಿ. ಈ ಭಗತ್ ಸಿಂಗ್ ಅವರನ್ನ ಉರ್ಲ್ ಹಾಕ್ತಾರ್ರಿ, ನೇಣಿಗೆ ಹಾಕ್ತಾರ, ನೇಣು. ಆದ್ದರಿಂದ ಈ ಹ್ಯಾಂಗಡ್ ಆಗ್ಬೇಕು. ಹ್ಯಾಂಗಂತೂ ಆಗಲ್ಲ, ಹಂಗನೂ ಆಗೋದಿಲ್ಲ. ಪಾಸ್ಟ್ ಪಾರ್ಟಿಸಿಪಲ್ ಆದ್ರೂ ಕೂಡ ಹಂಗೆ ಯಾಕೆ ಆಗೋದಿಲ್ಲ ಅಂದ್ರೆ ಮೀನಿಂಗ್ ಚೇಂಜ್ ಆಗ್ತದೆ. ನಮಗೆ ಮೀನಿಂಗ್ ಬರ್ಬೇಕಂದ್ರೆ ಉರ್ಲ್ ಹಾಕು, ನೇನ್ ಹಾಕು ಅಂತನ ಆಗ್ಬೇಕು, ಅಂದ್ರೆ ಹ್ಯಾಂಗಡ್ ಅಂತನ ಹಾಕ್ಬೇಕು. ಆದ್ದರಿಂದ ಪ್ಯಾಸಿವ್ ಫಾರ್ಮ್ದಾಗದ ಹಿ ವಾಸ್ ಹ್ಯಾಂಗ್ಡ್ ಆನ್ 23rd March 1931. ನೀವು ಅನ್ಕೋಬಹುದು ಇಲ್ಲಿ ಬೈ ಬಂದತ್ರಿ, ಪ್ಯಾಸಿವಸ್ ಆಗ್ತತ್ರಿ. ಇದು ಮತ್ತೆ ಬೈ ಇಲ್ಲಲ್ಲ ಅಂತೇಳಿ, ಇದು ವಿತ್ ಬೈ ಪ್ಯಾಸಿವಸ್ ಅಂತೀವ್ರಿ, ಇದಕ್ಕೆ ವಿತೌಟ್ ಬೈ ಪ್ಯಾಸಿವಸ್ ಅಂತೀವ್ರಿ. ಆಕ್ಚುಲಿ ಪ್ಯಾಸಿವ್ ವಾಯ್ಸ್ನೊಳಗ ಬೈ ಇಂಥವ್ರಿಂತ ಅಂತ ಹೇಳ್ಬೇಕಾದ ಅವಶ್ಯಕತೆ ಬರೋದಿಲ್ಲ. ಆದರೂ ಕೂಡ ಒಂದೊಂದು ಪ್ರಸಂಗದಲ್ಲಿ ಹೇಳ್ಬೇಕಾಗ್ತೈತಿ. ಈ ತರಹ ವಿತೌಟ್ ಬೈ ಹೇಳಿದ್ರೆ ಬೈ ಅಂಡರ್ಸ್ಟುಡ್ ಅದು, ಹಾಗಾಗಿ ಬೈ ಅಂತೂ ಪ್ಯಾಸಿವ್ ವಾಯ್ಸ್. ಹೀಸ್ ಆಕ್ಷನ್ಸ್ ಆಕ್ಟಿವ್ ವಾಯ್ಸ್ ರೀ. ಇದು ರೀ ಏನ್ ಮಾಡ್ತಾವ ಆ ಕೆಲಸಗಳಂದ್ರೆ
ಸ್ಪಾರ್ಕ್ಡ್ ಕಿಡಿ ಹಚ್ತಾವ್ರಿ. ಸ್ಪಾರ್ಕ್ ಯಾಕೆ ಬರುದಿಲ್ಲ ಅಂದ್ರೆ ಪ್ರೆಸೆಂಟ್ ಆಗ್ತೈತಿ ಕರೆ, ಇದು ಪ್ರೆಸೆಂಟ್ ಆಗ್ತೈತ್ರಿ ಸ್ಪಾರ್ಕ್. ಇದು ಇನ್ಮೇಲೆ ಆಗೋದಾದ್ರೆ ಸ್ಪಾರ್ಕ್ ರೀ. ಭಗತ್ ಸಿಂಗ್ ಅವರು ಭಗತ್ ಸಿಂಗ್ ಅವ್ರದ್ದು ಈಗಾಗಲೇ ಕೆಲಸ ಮುಗಿದು ಹೋಗಿದೆ. ಆದ್ರಿಂದ ಅದನ್ನ ನಾವು ಪಾಸ್ಟ್ ಟೆನ್ಸ್ ನಲ್ಲೇ ಹೇಳ್ಬೇಕಾದ್ರಿಂದ ಸ್ಪಾರ್ಕ್ಡ್ ಹಾಕ್ಬೇಕಾಗ್ತತಿ. ಹೀಸ್ ಆಕ್ಷನ್ಸ್ ಸ್ಪಾರ್ಕ್ಡ್ ಎ ನ್ಯೂ ವೇವ್ ಆಫ್ ರೆಸಿಸ್ಟೆನ್ಸ್. ಹೌದಲ್ಲ? ಎಸ್, ಕರೆಕ್ಟ್. ಸಿಂಪಲ್ ಪಾಸ್ಟ್ ಮಾಡ್ಬೇಕ್ರಿ, ಮಾಡ್ಬೇಕ್ರಿ. ಈ ಕ್ವಶನ್ ಭಗತ್ ಸಿಂಗ್ ವಾಸ್, ಇದು ಪ್ಯಾಸಿವ್ ಫಾರ್ಮ್ ಮಾಡ್ಬೇಕ್ರಿ. ಹೌದು ಅಂದ್ರೆ ಕರೆಕ್ಟ್ ಆಗ್ತೈತಿ. ಪ್ಯಾಸಿವ್ ಫಾರ್ಮ್ ಮಾಡಿದ್ರ ಏನಾಗ್ತೈತಿ, ವಾಸ್ ವರ್ ಬಂದದ್ರೆ ವಾಸ್ ಬಂದದ ಸಿಂಗುಲರ್ ಇರೋದ್ರಿಂದ ಇದರದ ಪಾಸ್ಟ್ ಪಾರ್ಟಿಸಿಪಲ್ ಹಾಕ್ಬೇಕಾಗ್ತೈತ್ರಿ. ಕಂಡೆಮ್ಡ್, ಕಂಡೆಮ್ಡ್. ಎಸ್, ಭಗತ್ ಸಿಂಗ್ ವಾಸ್ ಕಂಡೆಮ್ಡ್ ಟು ಡೆತ್ ಬಟ್ ರಿಮೇನ್ಡ್ ಫಿಯರ್ಲೆಸ್. ಓಕೆ. ಮೇನ್ ಕ್ವಶನ್ ನಂಬರ್ 2, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ವರ್ಡ್ ಫಾರ್ಮ್ ಅಂತಾರೆ. ಇಲ್ಲೇ ವರ್ಡ್ ಕೊಟ್ಟಿರ್ತಾರ್ರಿ, ಅದು ಹೋಗಬಾರದು ಇರ್ಬೋದು, ನೌನ್ ಆದ್ರೂ ಇರ್ಬೋದು, ಅಡ್ಜೆಕ್ಟಿವ್ ಆದ್ರೂ ಇರ್ಬೋದು. ಬಟ್ ಆ ಸೆಂಟೆನ್ಸ್ ಒಳಗ ಅದರದ್ದು ಬೇರೆ ಫಾರ್ಮ್ ಬರ್ತದ. ಇಲ್ಲಿ ಹೊರ್ಬ್ ಕೊಟ್ಟು ಇಲ್ಲಿ ನೌನ್ ತುಂಬೋದು ಬರ್ಬೋದು, ಅಥವಾ ಇಲ್ಲೇ ನೌನ್ ಕೊಟ್ಟು ಇಲ್ಲಿ ಹೊರ್ಬ್ ತುಂಬೋದು ಬರ್ಬೋದು. ಸೆಂಟೆನ್ಸ್ ನೋಡಿ ಈ ವರ್ಡಿನ ಯಾವ ಫಾರ್ಮ್ ಇಲ್ಲಿ ತುಂಬಿದ್ರೆ ಆ ಸೆಂಟೆನ್ಸು ಮೀನಿಂಗ್ಫುಲ್ ಆಗ್ತೈತಿ ಅಂತೇಳಿ. ಉದಾಹರಣೆ, ಲತಾ ಸಿಂಗ್ ಅಂತ, ಲತಾ ಸಿಂಗ್ಸ್ ಅಂತ ಕೊಟ್ಟು ಬ್ರಾಕೆಟ್ನೊಳಗ ಬ್ಯೂಟಿಫುಲ್ ಅಂತ ಕೊಡ್ತಾರ. ನಾವೇನ್ ಮಾಡ್ಬೇಕು, ಲತಾ ಸಿಂಗ್ಸ್ ಬಂದತ್ತೆ ಅಲ್ಲ, ಅದನ್ನು ಬ್ಯೂಟಿಫುಲ್ಲಿ ಮಾಡಬೇಕು. ಈ ತರಹ ಹೀಸ್ ಐಡಿಯಾಸ್ ವರ್ ಡಿಫರೆಂಟ್ ಅನ್ಬೇಕಾಗ್ತೈತಿ, ಅಡ್ಜೆಕ್ಟಿವ್ ಹಾಕ್ಬೇಕು. ಡಿಫರ್ ಅಂದ್ರೆ ಹೊರ್ಬ್ ಆಗ್ತೈತಿ, ಈ ಸಂದರ್ಭಕ್ಕೆ ತಕ್ಕಂಗೆ ಅಡ್ಜೆಕ್ಟಿವ್ ಬರಬೇಕು. ಹೀಸ್ ಐಡಿಯಾಸ್ ವೆರಿ ಡಿಫರೆಂಟ್ ಫ್ರಮ್ ದ ಗಾಂಧಿಯನ್ ಕಾನ್ಸೆಪ್ಟ್ ಆಫ್ ನಾನ್ ವೈಲೆನ್ಸ್. ಇದು ಡಿಫರೆಂಟ್ ಆಗಬೇಕು. ಹಿ ಕೆಪ್ಟ್ ದ ಸ್ಪಿರಿಟ್ ಆಫ್ ರೆವಲ್ಯೂಷನ್ ಅಲೈವ್, ಜೀವಂತ ಇಟ್ರು. ಅಲೈವ್ ಅಂತ ಮಾಡ್ಕೋಬೇಕಾಗ್ತತ್ರಿ. ಎಸ್, ಥ್ರೂ ಹೀಸ್ ಲೆಟರ್ಸ್ ಅಂತ ತಿಳ್ಕೊಂಡು. ಲಿವ್ ಅಂತ ಆಗೋದಿಲ್ಲ, ಅಥವಾ ಲೈವ್ ಅಂತನೂ ಆಗೋದಿಲ್ಲ, ಅಲೈವ್ ಅಂತ ಮಾಡ್ಕೋಬೇಕು ಅಂದ್ರೆ ಕರೆಕ್ಟ್ ಆಗ್ತೈತ್ರಿ. ಪಾರ್ಟ್ ಆಫ್ ಸ್ಪೀಚ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಅಂತಾರ. ಎ ಅಂದ ಭಗತ್ ಸಿಂಗ್ ವಾಂಟೆಡ್ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್ ಫಾರ್ ಎ ಕಾಸ್. ಎ ಪರ್ಸನ್ ಹೂ ಸ್ಯಾಕ್ರಿಫೈಸಸ್ ಹಿಸ್ ಲೈಫ್ ಫಾರ್ ಎ ಕಾಸ್ ಇಸ್ ಕಾಲ್ಡ್ ಮಾರ್ಟರ್ ಅಂತೇಳಿ. ಹುತಾತ್ಮ ಅಂತೀವಲ್ಲ, ಆದ್ದರಿಂದ ಇಲ್ಲಿ ಎ ಬರ್ತದ್ರಿ. ನೆಕ್ಸ್ಟ್, ಮುಂದೊಂದ್ ಕಡೆ ಬರ್ತದ, ಅದು ಏನ ಬರ್ತೈತೆ ಅನ್ನೋದಕ್ಕೆ ಲೆಸನ್ದಲ್ಲಿ ಬಂದಿದೆ. ಫಾರ್ ಎ ಕಾಸ್ ಅಂತಿರು, ಫಾರ್ ದ ಕಾಸ್ ಅನ್ಬಾರ್ದ್ರಿ, ಕಾಸ್ ಅಂತ. He was the only person waiting for the day of death. ನಿಮಗೆ ಗೊತ್ತದ ಭಗತ್ ಸಿಂಗ್ ಎಂದ್ ಬಂದಿತ್ತು ನನ್ನ ಮರಣದ ದಿನ ಅಂತ ಕಾಯ್ಕೊಂತ ಕುಂತಿದ್ರು. ಅವರು ಸಾಯ್ಬೇಕಂತ ಇಷ್ಟಪಟ್ಟಿದ್ರು. ಗೊತ್ತದಲ್ಲ ಯಾಕೆ ಸಾಯ್ಬೇಕು ಅಂದ್ರೆ, ನಾನ್ ಸತ್ರೆ ಇಡೀ ಭಾರತ ದೇಶ ಸಿಟ್ಟಿಗೆ ಹೇಳ್ತೈತಿ, ಪ್ರತಿಯೊಬ್ಬ ತಾಯಿಯ ಮಗನೂ ಕೂಡ ಭಗತ್ ಸಿಂಗನಾಗುತ್ತಾನೆ. ಆಗ ಅಷ್ಟೆಲ್ಲ ಒಬ್ಬನ ಭಗತ್ ಸಿಂಗನೇ ಎದುರಿಸಬಹುದು ಇವರು. ಭಾರತ ದೇಶದ ತರುಣರೆಲ್ಲಾ ಭಗತ್ ಸಿಂಗ್ಗಳಾಗ್ತಾರೆ. ಆದ್ದರಿಂದ ನಾನು ಸತ್ತು ಎಷ್ಟೋ ಯುವಕರನ್ನ ಹುರಿದುಂಬಿಸ್ಬೇಕು ಅಂತ ತಿಳ್ಕೊಂಡು ತಾನು ಸಾಯ್ಲಿಕ್ಕೆ ರೆಡಿ ಆಗ್ತಾನ. ಅಂದ್ರೆ ಸಾಯ್ಬೇಕು ಅಂತ ತಿಳ್ಕೊಂಡು. ಹಿ ವಾಸ್ ದ ಓನ್ಲಿ ಪರ್ಸನ್. ಬೇರೆದವರು ತಪ್ಪಿಸ್ಕೊಳ್ಬೇಕಂತಿದ್ರಂತ ಅವನ ಜೊತೆಗಿರೋರು, ಬಟ್ ಸಾಯ್ಬೇಕು ಅಂತ ಅನ್ಕೊಂಡವ್ರು ಭಗತ್ ಸಿಂಗ್. He was the only, sorry friend, ಒಂಚೂರು ನನಗೆ when I started the video it was not there and I didn't expect it, so I don't want to discontinue it. Okay, I'm sorry. He was the only person waiting for the day of death. ಹೌದು, ಆ ದಿನ ಬರಲಿ, ನನ್ನ ಸಾವಿನ ದಿನ ಅಂತ ಹೇಳಿರಿ. ಭಗತ್ ಸಿಂಗನ ಹಿ ಅಂದ್ರೆಲ್ಲ ಪ್ರಾನೌನ್ಸ್ ಎಲ್ಲ ಭಗತ್ ಸಿಂಗನ ನೌನ್ ಆಗ್ತದೆ. ಹಿ ಹ್ಯಾಡ್ ಎನ್ ಅಂಬಿಷನ್.
ವವೆಲ್ ಸೌಂಡಿಂದ ಸ್ಟಾರ್ಟ್ ಆಗ್ತೈತಿ. ಯಾ ಅಂತೇಳಿ, ಆದ್ದರಿಂದ ಯಾಣ ಬರ್ತೈತಿ. ಟು ಡೆವಲಪ್ ಹೀಸ್ ನೇಷನ್. Fourth question, choose the right collocative word from the column B to match with the word given in column A. ನೋಬಲ್ ಅಂದ್ರೆ ನೋಬಲ್ ಪೀಪಲ್ ಬರ್ಬೋದ್ರಿ, ನೋಬಲ್ ಚಿಲ್ಡ್ರನ್ ಬರೋದಿಲ್ಲ, ನೋಬಲ್ ಲೀಡರ್ಸ್ ಬರ್ತದ, ನೋಬಲ್ ಪೇರೆಂಟ್ಸು ಬರ್ಲಿಕ್ಕಿಲ್ಲ, ನೋಬಲ್ ಪೀಪಲ್ ನೋಬಲ್ ಲೀಡರ್ಸ್ ಮಾಡಿ ನಾನು ಕೊಲೊಕೇಶನ್ ಕರೆಕ್ಟ್ ಆಗ್ತತಿ ಅಂಥೇಳಿ. ಡೆವಲಪ್ಡ್ ಹೌಸ್ ಬೇಡ, ಡೆವಲಪ್ಡ್ ನೇಷನ್ ಇದು ಸರಿ ಆಗ್ತೈತೆ ಅಂತ ಅನ್ಕೋತೀನಿ ರೀ, ಕರೆಕ್ಟ್ ಅದ ರೀ. ಡೆವಲಪ್ಡ್ ನೇಷನ್ನು. ಆಮೇಲೆ ಜನರೇಟ್ ಐಡಿಯಾಸ್, ಕ್ವೆಶ್ಚನ್ಸ್, ಸ್ಟೋರೀಸ್, ಚಾಲೆಂಜಸ್. ನನಗನಿಸ್ತದ ಇದು ಕರೆಕ್ಟ್ ಅದ ರೀ, ಜನರೇಟ್ ಐಡಿಯಾಸ್. ಕೊಲೊಕೇಶನ್ ಏನು ರೆಫರೆನ್ಸ್ ಏನು ನೋಡಲಿಲ್ಲ. ಫ್ರಮ್ ದ ಬೇಸ್ ಆಫ್ ಮೈ ನಾಲೆಜ್ ಐ ಟ್ರೈ ಟು ಗಿವ್ ಆನ್ಸರ್. ಐ ಡಿಡಂಟ್ ಹ್ಯಾವ್ ಮಚ್ ಟೈಮ್ ಟು ಟೇಕ್ ದ ಹೆಲ್ಪ್ ಆಫ್ ರೆಫರೆನ್ಸ್. ಸೊ I am trying to answer these questions with the knowledge I have got already. Number 5, read the conversation and identify the language function of the underlined sentence. Bhagat, brother, I think the British rule is unjust. Brother, yes, I agree with you. Bhagat, let us fight for the freedom of India. ಇಷ್ಟೊಂದು 3 ಸೆಂಟೆನ್ಸ್ ಅದು ಕೊಟ್ಟಾರ. ಯೂಸುವಲಿ ಒಂದು ಆಪ್ಷನ್ಸ್ ಕೊಡಬೇಕು, ಬಟ್ ಆಪ್ಷನ್ ಈಸ್ ನಾಟ್ ಗಿವನ್, ಸೊ ಐ ಕ್ಯಾನ್ ಗೆಸ್ ಅಂಡ್ ರೈಟ್ ಸಮಥಿಂಗ್. ಓಕೆ ಫ್ರೆಂಡ್, ಏನದ ನೋಡೋಣ ಬರ್ರಿ. ಬ್ರದರ್, ಐ ಥಿಂಕ್ ದ ಬ್ರಿಟಿಷ್ ರೂಲ್ ಈಸ್ ಅನ್ಜಸ್ಟ್. ನಾನು ಮಾಡ್ಕೊಂಡೇನೆ ಎಕ್ಸ್ಪ್ರೆಸ್ಸಿಂಗ್ ಡೌಟ್ ಅಂತ ಹೇಳಿ. ಥಿಂಕ್ ಅಂತ ಬಂದ್ರೆ ಅದ ಡೌಟ್ ಎಕ್ಸ್ಪ್ರೆಸ್ ಮಾಡಕ್ಕನ ಮಾಡ್ತೀವಲ್ಲ, ಆ ಬೇಸ್ ಮೇಲೆ ಮಾಡೀನಿ ಫ್ರೆಂಡ್. ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ರೀ. ಬಿ ಕ್ವಶನ್ ಟೀಚರ್ ಕೇಳ್ತಾರ, ವೈ ಆರ್ ಯು ಲೇಟ್ ಟುಡೇ? ಸ್ಟೂಡೆಂಟ್. ಭಗತ್, ಐ ಮಿಸ್ಡ್ ದ ಬಸ್ ಸರ್. ಟೀಚರ್, if you repeat the mistake, I will punish you. Bhagat, sorry sir, I will. Sorry sir, I will never be late ಅನ್ನುವಂಥದ್ದು ಅಂಡರ್ಲೈನ್ ಮಾಡ್ಯಾರ. ಬೈ ಮಿಸ್ಟೇಕ್ ಅದು ಬಂದ್ಬಿಟ್ಟಿದೆ, ಅದು ಅಪಾಲಜಿ ಇಟ್ ಸೆಲ್ಫ್ ಅದ ರೀ. ಅಪಾಲಜಿ ಇಟ್ ಸೆಲ್ಫ್ ಆರ್ ಪ್ರಾಮಿಸನ್ ಆಗ್ತದ, ಅಪಾಲಜಿನ ಅಂತ ಅನ್ಕೊಡ್ರಿ. ಇದು ಕರೆಕ್ಟ್ ಅದ ರೀ. ಇದು ಆಪ್ಷನ್ ಇದೇನೋ ಏನೋ ಆಗಿದೆ ಅಂತ ನನ್ನ ಲೆಕ್ಕ. ಪ್ರಿಂಟ್ ಏನೋ ಆಗಿದೆ, ಇದು ಸರ್ ಎಲ್ಲ ಕೊಟ್ಟಿರ್ತಾರೆ ಕರೆಕ್ಟಾಗಿ. ಪ್ರಿಂಟಿಂಗ್ ಪ್ರೆಸ್ನವ್ರದ್ದು ಏನೋ ಒಂದು ಸ್ವಲ್ಪ ಗದ್ದಲ ಆಗಿದೆ ಅಂತ ಅನಿಸ್ತದ ನನಗಿಲ್ಲ. ಈ ಒಂದಂತೂ ಕೊಡೋದಿಲ್ಲ, ಅದ್ರ ಜೊತೆಗೆ ಇನ್ನೂ 3 ಕೊಟ್ಟಿರ್ತಾರೆ, ಬಟ್ ಒಂದೇ ಕೊಟ್ಟಾರಂದ್ರೆ ಸಮಥಿಂಗ್ ಏನೋ ರಾಂಗ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. 6th ಕ್ವಶನ್ ಎ. ಏನ್ ಮಾಡಬೇಕು ಅಂತಾರೆ ಇವರು? ಐ ವಿಲ್ ಕ್ಲೈಮ್ ದ ಗ್ಯಾಲೋಸ್ ಗ್ಲಾಡ್ಲಿ. ಹಿಯರ್ ದ ಪಾರ್ಟ್ ಆಫ್ ಸ್ಪೀಚ್ ಈಸ್ ಗ್ಲಾಡ್ಲಿ. ಎಲ್ವ ಇಂದ ಕೊನೆಗೊಂಡಿದೆ, ಮತ್ತೆ ಎಲ್ಲ ಎಲ್ವ ಇಂದ ಕೊನೆಗೊಂಡಿದ್ದು ಹಾರ್ಡ್ಲಿ ಅಂತದ, ಹಂಗ ಬರೋದಿಲ್ಲ ಮತ್ತೆ. ಬಟ್ 99% ಎಲ್ವ ಇಂದ ಕೊನೆಗೊಂಡು ಅಂದ್ರೆ ಎಡ್ವರ್ಡ್ ಆಫ್ ಮ್ಯಾನರ್ ಅದ್ರಿ. ನೈಸ್ಲಿ, ಈಸಿಲಿ, ಕರೆಕ್ಟ್ಲಿ, ಇಮಿಡಿಯೇಟ್ಲಿ, ಹ್ಯಾಪಿಲಿ, ಅರ್ಜೆಂಟ್ಲಿ, ಇನ್ಕರೆಕ್ಟ್ಲಿ, ಹಿಂಗದು. ಆದ್ದರಿಂದ ಇದು ಎ ವರ್ಡ್ ದಟ್ ಮಾಡಿಫೈಸ್ ಎ ವರ್ಬ್. ಐ ವಿಲ್ ಕ್ಲೈಮ್ ದ ಗ್ಯಾಲೋಸ್ ಗ್ಲಾಡ್ಲಿ. ಸಂತೋಷದಿಂದ ನಾನು ಗ್ಯಾಲೋಸ್ ಅನ್ನ ಕ್ಲೈಮ್ ಮಾಡ್ತೀನಿ ಅಂತಾರ ಅವರು. ಅಂದ್ರೆ ಕ್ಲೈಮ್ ಅಂತಕ್ಕಂಥದ್ದು ವರ್ಬ್, ಇದು ವರ್ಬಿನ ಮಾಡಿಫೈ ಮಾಡುತ್ತ, ಆದ್ದರಿಂದ ಇದು ಆಡ್ ವರ್ಬ್ ಅಂತ ಬರ್ದಿ ನಾನು. ಇದು ಕರೆಕ್ಟ್ ಅದ. ಈ ಕ್ವಶನ್, ಐ ಆಮ್ ಆಂಕ್ಸಸ್ಲಿ ವೇಟಿಂಗ್ ಫಾರ್ ದ ಫೈನಲ್ ಟೆಸ್ಟ್ ಅಂತದ. ಫೈನಲ್ ಅಂತಕ್ಕಂಥದ್ದು ಟೆಸ್ಟ್ ಅನ್ನ ಡಿಸ್ಕ್ರೈಬ್ ಮಾಡ್ತದ, ಕ್ವಾಲಿಫೈ ಮಾಡ್ತದ. ಎ ವರ್ಡ್ ದಟ್ ಕ್ವಾಲಿಫೈಸ್ ಎ ನೌನ್. ಟೆಸ್ಟ್ ಅಂತಕ್ಕಂಥದ್ದು ನೌನು. ನೌನಿನ ಬಗ್ಗೆ ವರ್ಣನೆ ಮಾಡುವಂತ ಶಬ್ದ ಅಡ್ಜೆಕ್ಟಿವ್. ವರ್ಬ್ ಅನ್ನ ವರ್ಣಿಸಿದರೆ ಆಡ್ ವರ್ಬ್,
ನೌನನ್ನು ವರ್ಣಿಸಿದ್ರೆ ಅಡ್ಜೆಕ್ಟಿವ್, ಹಾಗಾಗಿ ಅಡ್ಜೆಕ್ಟಿವ್ ಅಂತ ಬರೆದಿದ್ದೇನೆ. 7th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರಪೋಸಿಷನ್. ಏನ್ರಿ ಬರ್ರಿ ನೋಡೋಣ. ದ ಯಂಗ್ ಭಗತ್ ಸಿಂಗ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಐತಲ್ರಿ, ಇನ್ ಕಾಂಟ್ಯಾಕ್ಟ್ ವಿತ್ ಎರಡು ಕೂಡಿ ಬರ್ತಾವ್ರಿ. ಇನ್ ಬರ್ತೈತೆ ಟೆಕ್ಸ್ಟ್ ಬುಕ್ ನಾನು ಕೂಡ ಇದೆ, ಇದು ನಾನು ನೋಡಿದ್ದೇನೆ, ಓದಿದ್ದೇನೆ ಮತ್ತು ನನಗೂ ತುದಿ ನಾಲ್ಗಿಗೆ ಬರ್ತದಿದು. ದ ಯಂಗ್ ಭಗತ್ ಸಿಂಗ್ ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಸೆವರಲ್ ಪೊಲಿಟಿಕಲ್ ಲೀಡರ್ಸ್. ಅಲ್ಲೆಲ್ಲ ಒಂದು ಯಾವುದೋ ಸ್ಕೂಲಿಗೆ ಹೋಗ್ತಾರಲ್ಲ ಅಲ್ಲದ. ಓಕೆ, ಎಸ್. ನೆಕ್ಸ್ಟ್, ಭಗತ್ ಸಿಂಗ್ ಅಂಡ್ ಹೀಸ್ ಕಮ್ರೇಡ್ಸ್ ವರ್ ಸೆಂಟೆನ್ಸ್ ಟು ಡೆತ್ ಬೈ ಅಂತ ಅವ್ರು ಕೊಟ್ಬಿಟ್ಟಾರ. ಇದು ಕೂಡ ಒಂದು ಮಿಸ್ಟೇಕ್. ಈ ತರಹನ ಇದು ಒಂದು ಮಿಸ್ಟೇಕ್ ಆಗಿದೆ. ಬೈ ಬರ್ತದೆ ಇಲ್ಲಿ, ಬೈ ದ ಬ್ರಿಟಿಷ್ ಅಂತ ಹೇಳಿ. ಹೋಗೋಣವೇ. ಫ್ರೇಮ್ ಎ ಕ್ವಶನ್ ಟು ಗೆಟ್ ದ ಅಂಡರ್ಲೈನ್ಡ್ ಫ್ರೇಸ್ ಆಸ್ ದ ಕರೆಕ್ಟ್ ಆನ್ಸರ್ ಅಂತೇಳಿ. ಅಂದ್ರೆ ಫ್ರೇಮಿಂಗ್ ಕ್ವಶನ್, FQ ಅಂತ ಕರಿತೇವೆ ನಾವು ಇದನ್ನ. ಭಗತ್ ಸಿಂಗ್ ಡಿಸೈಡೆಡ್ ಟು ರಿವೆಂಜ್ ಲಾಲಾ ಲಜಪತ್ ರಾಯ್ಸ್ ಡೆತ್. ಇಪಾಸ್ಟೋಫೆ ಅದ, ಆದ್ದರಿಂದ ನಾವು ಹೂಸ್ ಅಂತ ತಗೋಬೇಕ್ರಿ. ಬರೇ ಹೂಸ್ ಅಂದ್ರೆ ತಗೊಂಡ್ರೆ ಸರಿ ಆಗೋದಿಲ್ಲ. ಹೂಸ್, ವಿಚ್, ವಾಟ್ ಕೈಂಡ್ ಆಫ್, ಹೌ ಮೆನಿ, ಹೌ ಮಚ್. ಈ 5 WH ಕ್ವಶನ್ಸ್ಗಳನ್ನ ತೆಗೆದುಕೊಂಡಾಗ ಅದರ ಜೊತೆಗೆ ಪ್ಲಸ್ ನೌನ್ ಬರ್ಬೇಕ್ರಿ. ದೆನ್ ಇಂಟ್ರಾಗೇಷನ್ ಆಗ್ಬೇಕು. ಆದ್ದರಿಂದ ಹೂಸ್ ಡೆತ್ ತಗೋಬೇಕಾಗ್ತೈತಿ. ತಗೊಂಡು ಈ ಸೆಂಟೆನ್ಸ್ ಅನ್ನು ಇಂಟ್ರಾಗೇಟಿವ್ ಮಾಡ್ಕೋಬೇಕ್ರಿ. ಭಗತ್ ಸಿಂಗ್ ಡಿಸೈಡೆಡ್ ಅಂತ ಪಾಸ್ಟ್ ಟೆನ್ಸ್ ಅದ, ಆದ್ದರಿಂದ ಡಿಡ್ ಹಾಕ್ರಿ. ಡಿಡ್ ಭಗತ್ ಸಿಂಗ್, BS ಭಗತ್ ಸಿಂಗ್ ಅಂತ ಮಾಡಿ ನಾನು ಸ್ಪೇಸ್ ಇಲ್ಲದಕ್ಕ. ಹೂಸ್ ಡೆತ್ ಡಿಡ್ ಭಗತ್ ಸಿಂಗ್ ಡಿಸೈಡ್, ಸಿಂಪಲ್ ಪಾಸ್ಟ್ ಅದಲ್ಲೋ. ಎಸ್, ಡಿಸೈಡೆಡ್ ಇದ್ದದ್ದು ಡಿಡ್ ಭಗತ್ ಸಿಂಗ್ ಡಿಸೈಡ್ ಆಗ್ತದೆ. ಟು ರಿವೆಂಜ್, ಟು ರಿವೆಂಜ್. ಹೂಸ್ ಡೆತ್ ಡಿಡ್ ಭಗತ್ ಸಿಂಗ್ ಡಿಸೈಡೆಡ್ ಟು ರಿವೆಂಜ್ ಲಾಲಾ ಲಜಪತ್ ರಾಯ್ಸ್ ಡೆತ್ ಅಂತ ಆನ್ಸರ್ ಬರ್ತದೆ. ಸೆಕೆಂಡ್, ಭಗತ್ ಸಿಂಗ್ ಅಂಡ್ ಹಿಸ್ ಕಮ್ರೇಡ್ಸ್ ವರ್ ಸೆಂಟೆನ್ಸ್ ಟು ಡೆತ್ ಬೈ ದ ಬ್ರಿಟಿಷ್. ಇದು ತುಂಬಾ ವಿಶೇಷವಾಗಿರುವಂತ WH ಕ್ವಶನ್. ಯಾವಾಗ ಸಬ್ಜೆಕ್ಟ್ ಇಟ್ ಸೆಲ್ಫ್ ಈಸ್ ಅಂಡರ್ಲೈನ್ಡ್, ಸಬ್ಜೆಕ್ಟೇ ಅಂಡರ್ಲೈನ್ ಆದಾಗ ಇಂಟ್ರಾಗೇಟಿವ್ ಮಾಡಕ್ ಹೋಗ್ಬಾರ್ದ್ರಿ, ಇದನ್ನ ಮಾಡಬಾರ್ದ್ರಿ. ಇದು ಪರ್ಸನ್ ಇತ್ತಪ್ಪ ಅಂದ್ರೆ ಹೂ ಅಂತ WH ವರ್ಡ್ ತಗೊಳ್ರಿ. ಇದು ಅದರ್ ದೆನ್ ಪರ್ಸನ್ ಇತ್ತಪ್ಪ ಅಂದ್ರೆ ವಿಚರ ವಾಟರ್ ತಗೋಬೇಕಾಗ್ತೈತಿ. ಇದನ್ನ ತಗೊಂಡು ಈ ವರ್ಡ್ಸ್ ಅನ್ನು ಕೈ ಬಿಟ್ಟು ಮುಂದಿಂದ ಪಾರ್ಟ್ ಆಫ್ ಸೆಂಟೆನ್ಸ್ ಹೆಂಗಿರುತ್ತ ಹಂಗ ಜೋಡಿಸ್ಬಿಟ್ಟು ಕ್ವಶನ್ ಮಾರ್ಕ್ ಕೊಡ್ಬೇಕ್ರಿ. ತುಂಬಾ ವಿಶೇಷವಾಗಿರುವಂತದ್ದು ಇದು ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ. ಆದ್ದರಿಂದ ಸಬ್ಜೆಕ್ಟ್ ಪರ್ಸನ್ ಅದ ಭಗತ್ ಸಿಂಗ್ ಅಂಡ್ ಹಿಸ್ ಕಮ್ರೇಡ್ಸ್ ಅಂತೇಳಿ, ಅದಕ್ಕೆ ಹೂ ತಗೊಳ್ರಿ. ಹೂ ತಗೊಂಡು ಮುಂದಿನ ಸೆಂಟೆನ್ಸ್ ಇದ್ದಕ್ಕಿದ್ದಂಗ ಬರಿಬೇಕ್ರಿ. ಇದು ಒಂದೇ ಹೂ, ಇದು ಏನು ಸಬ್ಜೆಕ್ಟ್ ಅಂಡರ್ಲೈನ್ ಆದಾಗ ಹೂ ತಗೋರಿ. ಅದು ಪರ್ಸನ್ ಇದ್ದರೆ, ನಾನ್ ಪರ್ಸನ್ ಇದ್ರೆ ವಿಚ್ ಅಥವಾ ವಾಟ್ ತಗೋರಿ. ಬಟ್ ಇಂಟ್ರಾಗೇಟಿವ್ ಮಾಡಬಾರದು. ಯಾಕೆ ಅಂತ ತಿಳ್ಕೊಂಡು ಮತ್ತೆ ಸಮಯ ಇದ್ದಾಗ ಹೇಳ್ತಾನಂತದ. ಇಷ್ಟು ತಿಳ್ಕೊಂಬಿಟ್ರಿ ಈಗ. ಆದ್ದರಿಂದ ಹೂ ತಗೋತೀರಿ, ಮುಂದಿಂದ ಇದಕ್ಕಿದ್ದಂಗ ಬರೀತೀರಿ. ಹೂ ವರ್ ಸೆಂಟೆನ್ಸ್ಡ್ ಟು ಡೆತ್ ಬೈ ದ ಬ್ರಿಟಿಷ್, ಹಿಂಗತೆ ಮಾಡ್ಬೇಕ್ರಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರ, ಎಸ್, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಬರ್ರಿ ನೋಡೋಣ. ಯಾವ್ದೀಗ, ಯೂಸ್ ದ ಕರೆಕ್ಟ್ ಹೋಮೋಫೋನ್ ಫಾರ್ ದ ಫಾಲೋವಿಂಗ್ ಅಂತದ. ಇದು ಡೀಟರ್ ಅಂತದ, ಡೀಟರ್ ಅಂತದ. ಇದು ಡೀಟರ್ ಅಂದ್ರೆ ಹೆದರ್ಸು ಅಂತ ಹೇಳಿ, ಹೆದರ್ಸ್ತೀವಲ್ಲ, ಅದನ್ನ ಮಾಡಿದೆ ಅದನ್ನ ನೋಡು ನಿನಗೆ ಪನಿಷ್ಮೆಂಟ್ ಆಗ್ತೈತಿ, ಡೀಟರ್. ಇದು ಡೀಟರ್ ಅಂತಂದ್ರ ಮೇನ್ ರೋಡ್ ಬಿಟ್ಟು ಒಂದು ಹೊಯ ರೌಂಡ್ ಹಾಶ್ ಬರೋದ್ರಿ. ಸಿಟಿ ಒಳಗೆ ನಾವು ಹೋಗ್ಬೇಕಾಗಿದೆ, ಆಕ್ಚುಲಿ ಹೊರಗೆ ಹೋಗ್ಬೇಕಾಗಿದೆ. ಸಿಟಿ ಭಾಳ ರಶ್ ಇರ್ತದ, ಹಾಗಾಗಿ ಹೊರಗೆ ಕಾರ್ ತಗೊಂಡು ಸ್ವಲ್ಪ ಸುತ್ತಾದ್ರೂ ಬರ್ತೀವ್ರಿ. ಈ ತರ ಮಾಡೋದಕ್ಕೆ ಡೀಟರ್, ಡಿವಿಯೇಷನ್ ಆ ಮೀನಿಂಗ್ ಆಗ್ತದೆ. ಬಟ್ ಈ ಸೆಂಟೆನ್ಸ್ ನೋಡಿದ್ರೆ ಡೆತ್ ಡಿಡ್ ನಾಟ್ ಡೀಟರ್ ಭಗತ್ ಸಿಂಗ್, ಇದು ಕರೆಕ್ಟ್ ಆಗ್ತೈತ್ರಿ. ಹಿ ವಾಸ್ ಪುಟ್ ಇನ್ ದ ಡಾರ್ಕ್ ಡಿಂಜಿ ಸೆಲ್, ಇದು ಕರೆಕ್ಟ್ ವರ್ಡ್. ಸೆಲ್, ಡೀಟರ್, ಡೀಟರ್, ಹೋಮೋಫೋನಿವ್, ಸೆಲ್, ಸೆಲ್, ಹೋಮೋಫೋನ್. ಇದು ಈ ಸೆಲ್ ಬರ್ಬೇಕಿಲ್ಲ. ಈ ಸೆಲ್ ಅಂದ್ರೆ ಮೀನಿಂಗು ಜೇಲ್ ಅಂತ ಆಗ್ತೈತಿ, ಅಥವಾ ಸ್ಮಾಲ್ ರೂಮಿನ ಜೇಲ್ ಅಂತ ಆಗ್ತೈತಿ, ನೌನ್ ಆಗ್ತೈತಿ. ಡಿಂಜಿ ಸೆಲ್ ಕರೆಕ್ಟ್ ಆಗ್ತೈತಿ.
ಇದು ಸೆಲ್ ಅಂದ್ರೆ ಹೊರ್ಬ್ ಆಗ್ತೈತ್ರಿ. ಇದು ಈ ಹೊರ್ಬಿನ ಹಾಕಿದ್ರೆ ಮೀನಿಂಗ ಬರೋದಿಲ್ಲ ಇಲ್ಲಿ. ಆದ್ದರಿಂದ ಇದು ಕರೆಕ್ಟ್ ಆಗ್ತದೆ. ಹಿ ವಾಸ್ ಪುಟ್ ಇನ್ ದ ಡಾರ್ಕ್ ಕಾಮ ಕೊಡ್ಬೇಕಂತ ಅನಿಸ್ತದೆ ಇಲ್ಲಿ. ಡಿಂಜಿ ಸೆಲ್. ಓಕೆ, ಸಿ ಎಲ್ ಎಲ್ ಸೆಲ್ ಕರೆಕ್ಟ್ ಆಗ್ತೈತಿ. ಇದು ಮಾರುವಂತ ಕ್ರಿಯಾಪದ ಆಗ್ತೈತಲ್ಲ, ಮೀನಿಂಗ್ ಆಗೋದಿಲ್ಲ. ಸಿ ಕ್ವಶನ್, ದ ಡಿಸೈರ್ ಟು ಲಿವ್. ಇದು ಲಿವ್ ಅಂದ್ರೆ ಬದುಕೋದ್ರಿ, ಲೀವ್ ಅಂದ್ರೆ ಬಿಟ್ಟು ಹೋಗೋದು. ನಾವು ಏನ್ ಮಾಡ್ಬೇಕು ಅಂತಂದ್ರೆ ಗೊತ್ತಲ್ಲ ನಿಮಗೆ, ನಮಗೆ ಶಕ್ತಿ ಇತ್ತು ಲೀವ್ ಮಾಡಕ್ ಪ್ರಯತ್ನ ಮಾಡ್ತೀವಿ, ನಮಗೆ ಶಕ್ತಿ ಇಲ್ಲ ಅಂತ ಅನಿಸ್ತಂದ್ರೆ ಅಲ್ಲಿಂದ ಲೀವ್ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆದರೆ ಭಗತ್ ಸಿಂಗ್ ಆ ಕ್ಯಾಟಗರಿ ಮನುಷ್ಯ ಅಲ್ಲ. ಹಿ ವಾಸ್ ನಾಟ್ ದಟ್ ಕೈಂಡ್ ಆಫ್ ಮ್ಯಾನ್. ಹೌದಲ್ಲೋ? ಅದಕ್ಕೆ ಅವ ಏನ್ ಮಾಡ್ತಾನ, ದ ಡಿಸೈರ್ ಟು ಲಿವ್ ಈಸ್ ನ್ಯಾಚುರಲ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಅಂತೇಳಿ ಗ್ರೇಟ್ ವ್ಯಕ್ತಿಗಳು ಅಂತಾರ. ಬಟ್ ಕೆಲವು ಜನ ನಮ್ಮಂಥವ್ರಿಗೆ ಧೈರ್ಯ ಇರೋದಿಲ್ಲಲ್ಲ, ಇದನ್ನಕ್ಕ ನಾವು ಅಂಜಾಡ್ತೀವ್ರಿ. ಅವರು ಸಿಂಹದ ಮರಿಗಳಿದ್ದಂಗ್ರಿ, ಅದಕ್ಕೆ ಹಂಗತೆ ಅಂತಾರ. ಅವ್ರು ಏನಂತಾರ, ದ ಡಿಸೈರ್ ಟು ಲಿವ್ ಈಸ್ ಅ ನ್ಯಾಚುರಲ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬನಿಗೂ ಬದುಕಬೇಕೆಂಬುವಂತ ಆಸೆ ಇದ್ದೇ ಇರ್ತದೆ ಅಂತಾರ, ಬಿಟ್ಟು ಹೋಗ್ಬೇಕು ಅನ್ನೋದಂತಲ್ಲ. ಆದ್ದರಿಂದ ಇದು ಕರೆಕ್ಟ್ ಆಗ್ತೈತೆ. ಲಿವ್ ಅಂದ್ರೆ ಬದುಕೋದು, ಲೀವ್ ಅಂದ್ರೆ ಬಿಟ್ಟೋಡು. ಭಗತ್ ಸಿಂಗ್ ಅಂತವ್ರು ಇಂಥದನ್ನ ಹೇಳ್ತಾರೆ. ಟಿಮಿಡ್ ಪರ್ಸನ್ಸ್, ಲಾಕಿನ್ ವಾರ ಅಂತ ಒಂದು ಪೋಯಮ್ ಇದೆ, ಇಂಗ್ಲಿಷ್ ಮೀಡಿಯಂ 10ಕ್ಕೆ. ಅಲ್ಲಿ ಬರ್ತದ, ಟಿಮಿಡ್ ಪರ್ಸನ್ ಇರ್ತಾನ ಒಬ್ಬವ್ರು, ಅಂಥವ್ರು ಲೀವೇ ಮಾಡ್ತಾರ. ಮತ್ತು ನಿಮಗೆ ಹೇಳ್ಬೇಕಂದ್ರೆ ಹೋಮೋಫೋನ್ಸ್ಗಳಲ್ಲಿ ಸ್ವಲ್ಪ ಡಿಫರೆನ್ಸ್ ಆಗ್ತದೆ. ಇದು ಸೆಲ್ ಕರೆಕ್ಟ್ ಅದ. ಇದು ಲಿವ್, ಇದು ಲೀವರ್. ಇದು ಶಾರ್ಟು, ಇದು ಲಾಂಗ್ ಆಗ್ತೈತಿ. ಇರಲಿ. ಚೂಸ್ ಎ ಕರೆಕ್ಟ್ ಫ್ರೈಸಲ್ ಹಾರ್ಬ್ ಅಂತ ಇರ್ತಾರೆ. ಬರ್ರಿ, ಫ್ರೈಸಲ್ ಹಾರ್ಬ್ ಅಂದ್ರ ಬೇರೆ ಮೀನಿಂಗ್ ಅದ. ಇವ್ರೇನೋ ಒಂದು ಫ್ರೈಸಸ್ ಕೊಟ್ಟಾರ್ರಿ, ಫ್ರೈಸಲ್ ಹಾರ್ಬ್ ತರ ಅಂತ ಅನ್ಕೋತಾರ್ರಿ. ಬರ್ರಿ ನೋಡೋಣ. ವೇಟಿಂಗ್ ಫಾರ್ ಅಂತ ತಿಳ್ಕೊಂಡು ನೋಡೋಣ ಸ್ವಲ್ಪ. ದ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿ ಒನ್ ಬಟ್ ದೇ ವರ್ ಮೆಂಟ್ ಟು ವೇಕ್ ಅಪ್. ಇದು ಒಂದು ಹಾರ್ಬ್, ಒಂದು ಪ್ರಪೋಸಿಷನ್ ಕೂಡಿತಂದ್ರೆ ಫ್ರೇಸಲ್ ಹಾರ್ಬ್. ಇದು ಹಾರ್ಬ್, ಪ್ರಪೋಸಿಷನ್ ಇಲ್ಲ. ಇದು ಒಂದು ಹಾರ್ಬ್, ಪ್ರಪೋಸಿಷನ್ ಇಲ್ಲ. ಆಮೇಲೆ ಇಲ್ಲಿ ಟೂ ಇದೆ ಫ್ರೆಂಡ್. ಟೂ ಇದ್ದಾಗ ವೇಕ್ ಅಂತ ಬರ್ಬೋದ್ರಿ. ವೇಕ್ ದ ನೇಷನ್ ಅಂತ ಮೀನಿಂಗ್ ಆಗಲ್ಲ, ವೇಕಪ್ ದ ನೇಷನ್ ಅಂತ ತಿಳ್ಕೊಂಡು. ಓಕ್ ಅಂತೂ ಬರೋದೇ ಇಲ್ಲ. ಟೂ ಬಂದ ಮೇಲೆ ಪಾಸ್ಟ್ ಟೆನ್ಸ್ ಹೆಂಗ್ ಬರ್ತೈತ್ರಿ, ವೇಕಪ್ ಕರೆಕ್ಟ್ ಆಗ್ತೈತಿ. ಮತ್ತು ಅವ್ರೇನಂತಾರ, ಫ್ರೇಸಲ್ ಹಾರ್ಬ್ ಅಂತಾರ. ಫ್ರೇಸಲ್ ಹಾರ್ಬ್ ಅಂದ್ರೆ ಒಂದು ಹಾರ್ಬ್ ಇರಬೇಕು, ಒಂದು ಪ್ರಪೋಸಿಷನ್ ಇರಬೇಕು, ಇಲ್ಲ ಅಂಡ್ ಎರಡು ಹಾರ್ಬ್ ಇರಬೇಕು. ಇದು ಅಪ್ಪೋ ಪ್ರಪೋಸಿಷನ್ ಆಗ್ತತಿ. ಇದು ಈಗ ಮುಂದೆ ನೌನ್ ಬರ್ತತಲ್ಲ, ನೌನ್ ಬಂದ್ರೆ ಪ್ರಪೋಸಿಷನ್, ಮುಂದೆ ನೌನ್ ಇಲ್ಲ ಅಂದ್ರೆ ಆಡ್ ಹಾರ್ಬ್ ಆಗ್ತತಿ. ಇದು ಕರೆಕ್ಟ್ ಆಗ್ತೈತಿ. ಶಿ ವೆಂಟ್ ಅಪ್ ಅಂದ್ರೆ ಮೇಲ್ಗಡೆ ಹೋದ, ಆಡ್ ಹಾರ್ಬ್ ಆಗ್ತತಿ. ಶಿ ವೆಂಟ್ ಅಪ್ ದ ಸ್ಟೆಪ್ಸ್ ಅಂದ್ರೆ ಪ್ರಪೋಸಿಷನ್ ಆಗ್ತದೆ. ಮತ್ತೊಂದ್ಸಲ ಯಾವಾಗ ಹೇಳ್ತೀನಿ ಬನ್ನಿ, ಸ್ವಲ್ಪ ಭಾಳ ಡೀಟೇಲ್ ಇರ್ತಾವ್ರಿ ಅವು. ಹಿ ವಾಸ್ ದ ಓನ್ಲಿ ಪರ್ಸನ್ ವೇಟಿಂಗ್ ಫಾರ್ ದ ಡೇ ಆಫ್ ಡೆತ್. ಅದು ವೇಟಿಂಗ್ ಕರೆಕ್ಟ್ ಆಗ್ತದೆ. ವೇಟೆಡ್ ಫಾರ್ ದ ಡೇ ಆಫ್ ಡೆತ್ನು ಆಗ್ಬೋದು ಅಂತ ಅನಿಸ್ತದೆ ನಮಗೆ. ವೇಟಿಂಗ್, ವೇಟಿಡ್, ವೇಟಿಂಗ್ ಫಾರ್ ದ, ಇದು ಮೋರ್ ಕರೆಕ್ಟ್ ಅಂತ ಅನಿಸ್ತದೆ. ಇದನ್ನೇ ಹಾಕ್ಬೇಕಂತ ಆಗಿದೆ. ಸೊ ಐ ಪ್ರಿಫರ್ ದಿಸ್ ಒನ್. ನೆಕ್ಸ್ಟ್ ಸಿ, ಹಿ ವಾಸ್ ಲಾಂಗಿಂಗ್ ಫಾರ್. ಇದು ಪ್ರಪೋಸಿಷನ್. ಲಾಂಗಿಂಗ್ ಫಾರ್ ಅದು ಕರೆಕ್ಟ್ ಬರ್ತೈತ್ರಿ. ಇದು ಲಾಂಗಿಂಗ್ ಫಾರ್ ಕರೆಕ್ಟ್ ಅದ. ಲಾಂಗಿಂಗ್ ಫಾರ್ ಕರೆಕ್ಟ್ ಅದ. ಲಾಂಗಿಂಗ್ ಫಾರ್ ಲವ್, ಲಾಂಗಿಂಗ್ ಫಾರ್ ಕೇರ್ ಅಂತ ಒಂದು ಪೋಯಮ್ ಇತ್ರಿ. ಒಂದು ಹಳೆ ಕಾಲದೊಳಗ, ಹೆಣ್ಣ ಚೈಲ್ಡ್ ಸ್ಮೈಲ್ಸ್ ಜಾಯ್ ಪರ್ವೈಡ್ಸ್ ಹೆಣ್ಣ ಚೈಲ್ಡ್ ಸ್ಮೈಲ್ಸ್ ಅಂತ ಒಂದು ಪೋಯಮ್ ಇತ್ತು. 8th ನಾ ಕಲಿಸ್ತಿದ್ದೆ ಅದನ್ನ. 8th 9th ಇತ್ತು. ಅಲ್ಲಿ ಬರ್ತದ ಲಾಂಗಿಂಗ್ ಫಾರ್. ಲಾಂಗ್ ಫಾರ್ ಅಂದ್ರೆ ಬಯಸು. ಚೈಲ್ಡ್ ಲಾಂಗ್ಸ್ ಫಾರ್ ಕೇರ್, ಚೈಲ್ಡ್ ಲಾಂಗ್ಸ್ ಫಾರ್ ಲವ್ ಅಂತ ಬರ್ತದ್ರಿ. ಅದು ಲಾಂಗ್ ಅಂದ್ರೆ ಬಯಸೋರಿ. ಇದು ಹಿ ವಾಸ್ ಲಾಂಗಿಂಗ್ ಫಾರ್ ದ ಬೆಟರ್ ಚೇಂಜ್. ಹೌದಲ್ಲ? ಓಕೆ. ಓಕೆ, ಬರ್ರಿ ಫ್ರೆಂಡ್.
he was longing for more. The revolutionaries used violence to throw off. ಇದು ಮೀನಿಂಗ್ ಇಲ್ಲ, ನಾನು ನೋಡಿಲ್ಲ. ಥ್ರೋ ಬಂದು ಸಿಂಗಲ್ ಆಫ್ ಬಂದ್ರೆ ಡಿಕ್ಷನರಿ ನೋಡಿದೆ, ಇಲ್ಲ ರೀ. ಇದು ಆಗ್ತದೆ, ಗೆಟ್ ರಿಡ್ ಆಫ್ ಅಂತ ಮೀನಿಂಗ್ ಆಗ್ತದೆ ಥ್ರೋ ಆಫ್ ಅಂದ್ರೆ. ದ ರೆವಲ್ಯೂಷನರೀಸ್ used violence to throw off the foreign rule. ಗೆಟ್ ರಿಡ್ ಆಫ್ ಇದು ಕರೆಕ್ಟ್ ಆಗ್ತದೆ. ಈ ಥ್ರೋ ಆಫ್ ಇದು ಇಲ್ಲ, ಇದು ಬರೋದಿಲ್ಲ, ಇದು ಮೀನಿಂಗ್ ಆಗೋದಿಲ್ಲ. ಇದು ಥ್ರೋ ಆಫ್ ಇದು ಫ್ರೇಸಲ್ ಹೊರಬ್ ಕರೆಕ್ಟ್ ಅದ. ಟು ಗೆಟ್ ರಿಡ್ ಆಫ್ ಅಂತ ಹೇಳಿ. ಟು ಗೆಟ್ ರಿಡ್ ಆಫ್ ಅಂದ್ರೆ ಅವಾಯ್ಡ್, ಬೇಡ, ತಪ್ಪಿಸೋದು ಅಂತ ಹೇಳಿದ್ರೆ. ವೈಲೆನ್ಸ್ ಯಾಕೆ ಯೂಸ್ ಮಾಡಿದ್ರು ಕ್ರಾಂತಿಕಾರಿಗಳು ಅಂತ ಕೇಳಿದ್ರೆ, ಫಾರಿನ್ ರೂಲ್ ಅನ್ನ ತಪ್ಪಿಸ್ಬೇಕಾಗಿತ್ತು ಅಂತ ಹೇಳಿ. ಇದು ಕರೆಕ್ಟ್ ಆಗ್ತದೆ, ಇದು ಬೇಡ. Choose the right answer for the following. He chose to die for a cause. ಇಲ್ಲಿ ಬಂತು ನೋಡ್ರಿ, ಆಗಲ್ಲಿ ಬಂದಿತ್ತಲ್ಲ ಒಂದ್ರೆ ಫಾರ್ ಎ ಕಾಸ್. ಈ ಎ ಆರ್ಟಿಕಲ್ ತುಂಬಲ್ಲಿ ಬಂದಿತ್ತಲ್ಲ, ಎ ಬರುತ್ತೆ ನೋಡ್ರಿ. ನಾನು ಹೇಳಿದ್ದೇನ್ರಿ ನಿಮಗೆ, ಮುಂದೊಂದು ಕಡೆ ಬರ್ತೈತೆ ಅಂತ ಅಂದಿದ್ದೇನಲ್ಲ, ಇಲ್ಲಿ ಬಂತು ನೋಡು. He chose to die for a cause rather than living a life without purpose. ಧ್ಯಾನ ಅಂದಮೇಲೆ ಲಿವಿಂಗ್ ಬರ್ತದ, ಒಂದು ಜೀರಂಡ್ ಆಗ್ತದೆ. ಜೀರಂಡ್ ಲಿವಿಂಗ್ ಜೀರಂಡ್ ಮಾಡಿದ್ರೆ ಚೆನ್ನಾಗಿರ್ತದ. ಲಿವಿಂಗ್ ಎ ಲೈಫ್ ಆಫ್, ಬದುಕುವಿಕೆ ವಿತೌಟ್ ಪರ್ಪಸ್, ಇದು ಕರೆಕ್ಟ್ ಆಗ್ತೈತ್ರಿ. ಅದರ ಲಿವ್ ಎ ಲೈಫ್ ದ್ಯಾನ್ ಲಿವ್ ಎ ಲೈಫ್. ಹಿ ಚೋಸ್ to die for a cause rather than live a life of ಏನೋ ಬಂದಂಗೆ ಅನಿಸ್ತದ್ರಿ. ಮತ್ತೆ ಲಿವ್ಡ್ ಎ ಲೈಫ್ ಆಫ್ ಅಂತೂ ಬರಲ್ಲ ಸರ್, ತಪ್ಪು. ರಾದರ್ ದನ್ ಲಿವ್ ಎ ಲೈಫ್ ಆಫ್, ಲಿವಿಂಗ್ ಎ ಲೈಫ್ ಆಫ್, ರಾದರ್ ದನ್ ಲಿವ್ ಎ ಲೈಫ್ ಆಫ್, ಲಿವಿಂಗ್ ಎ ಲೈಫ್ ಆಫ್. ಏನೋ ಸ್ವಲ್ಪ ಎರಡು ಬಂದಂಗೆ ಅನಿಸ್ತದೆ ನನಗೆ, ಬಟ್ ಐ ಥಿಂಕ್ ದಿಸ್ ಈಸ್ ಮೋರ್ ಕರೆಕ್ಟ್ ಅಂತ ಅನಿಸ್ತದ್ರಿ. He chose to die for a cause rather than live a life of. ಇದು ಬಂದಂಗೆ ಅನಿಸ್ತಪ್ಪ. ಮತ್ತೆ ನನಗೆ ನೋಡ್ಬೇಕ್ರಿ, ಅಷ್ಟು ಜಜ್ಮೆಂಟ್ ತೊಗೊಳಕ್ಕಾಗೋದು ನನಗೆ. ಬಟ್ ವೆನ್ ಐ ವಾಸ್ ರೈಟಿಂಗ್ ಆನ್ಸರ್ಸ್ ಐ ಡಿಡಂಟ್ ಥಿಂಕ್ ಆಫ್ ದಿಟ್. ಹಿಂಗೆ ಅದು ವಿಚಾರ ಮಾಡಲಿಲ್ಲ. ಇದು ಐ ಕೇಮ್ ಟು ಸಡನ್ ಡೆಸಿಷನ್. ನೌ ಐ ಆಮ್ ಥಿಂಕಿಂಗ್ ಆಫ್ ದಿಸ್ ಆ್ಯಂಡ್ ಐ ಥಿಂಕ್ ದಿಸ್ ಮೇ ಆಲ್ಸೋ ಬಿ ಎ ರೈಟ್ ಒನ್ ಅಂತ ಅನಿಸ್ತದ್ರಿ. ಬಟ್ ಐ ಆಮ್ ನಾಟ್ ಶೋರ್. ಆನ್ಸರ್ ಮಾಡೋವಾಗ ಅನಿಸ್ಲಿಲ್ಲ ನನಗದು, ಈಗ ಒಂದು ಸ್ವಲ್ಪ ಅನಿಸ್ಲಿಕ್ಕತ್ತದೆ. ಬಿ ಕ್ವಶನ್, ಹೀಸ್ ಕರೇಜ್ ಅಂಡ್ ಕ್ಲಾರಿಟಿ ಆಫ್ ಥಾಟ್ ವರ್ ಅಡ್ಮೈರೇಬಲ್. ಇದು 100%. ಅಡ್ಮೈರ್ ಅಂದ್ರೆ ವರ್ಬ್ ಆಗ್ತತಿ, ಫಾರ್ಮ್ ಬರೋದೇ ಇಲ್ಲ. ಇದು ಭಾಳ ಅದ್ರ ಪಾಸ್ಟ್ ಪಾರ್ಟಿಸಿಪಲ್ ಬರ್ಬೋದಿತ್ತು, ಅಡ್ಮೈರ್ಡ್ ಬಾಯ್ ಅಂತ ಹಿಂಗತೆ ಬರ್ಬೋದು. ಇಲ್ಲ, ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ಮೀನಿಂಗ್ ಇಲ್ಲ. ಇಲ್ಲ, his courage and clarity of thought were, his courage and clarity of thought were admirable. ಇದೇನಿಲ್ಲ, ಇದು ವಾಸ್ ಆಗುತ್ತಾನಂತ ನೋಡಕ್ ಟ್ರೈ ಮಾಡಿದೆ ನಾನು. ಅದು ಹಂಗದ. ಅದು ಒಂದು ನಿಮ್ಗೆ 10th ಇಂಗ್ಲೀಷ್ ಮೀಡಿಯಂ ಒಂದು ಲೆಸನ್ ಅದ್ರೆ ಲಾಸ್ಟ್ ಒಂದು ಗ್ರಾಮರ್ ಕೊಟ್ಟಾರ. ಎರಡು ವರ್ಡ್ಗಳನ್ನು ಸಮ್ಟೈಮ್ಸ್ ವಿ ಹ್ಯಾವ್ ಟು ಟೇಕ್ ಟುಗೆದರ್ ತಗೋಬೇಕಾಗ್ತದೆ. ಕರೇಜ್ ಅಂಡ್ ಕ್ಲಾರಿಟಿ ಅಂತೇಳಿ, ಇಡ್ಲಿ ಅಂಡ್ ಸಾಂಬಾರ್ ಅಂತೀವಲ್ಲ ಹಂಗ, ಟೈಮ್ ಅಂಡ್ ಟೈಡ್ ಅಂತೀವಲ್ಲ ಹಂಗ ಸಿಂಗುಲರ್ ಆಗ್ತೈತ್ರಿ ಅದು. ಆ ಥರ ಕರೇಜ್ ಅಂಡ್ ಕ್ಲಾರಿಟಿ ಅಂತ ತಿಳ್ಕೊಂಡು ಇದನ್ನೇನು ಸಿಂಗುಲರ್ ಮಾಡ್ಲಿಕ್ಕೆ ಬರ್ತಾನೋ ಅಂತ ಟ್ರೈ ಮಾಡಿದೆ ನಾನು. ಹಾಗಾಗಿ ವರ್ಡ್ಸ್ ಹಾಕಿದ್ರೆ ಬರ್ತಾರಂತೆ. ಏನು ಬೇಡ, ಅವ್ರು ಕೊಟ್ಟಾರ ಸರ್, ಅಷ್ಟು ಮಾಡಿಬಿಟ್ಟು ನಮಗೇನು ಕೊಟ್ಟಾರ, ಇಲ್ಲಿ ನಮ್ಮ ಏರಿಯಾ ಇಲ್ಲಿದೆ, ವಿ ಹ್ಯಾವ್ ಟು ಪ್ಲೇ ಹಿಯರ್ ಇನ್ ದಿಸ್ ಸ್ಟೇಡಿಯಮ್, ಲೆಟ್ಸ್ ಪ್ಲೇ. ಇದು ಅಡ್ಮೈರ್ ಮೀನಿಂಗ್ ಆಗಲ್ಲ ಸರ್, ಅಡ್ಮೈರೇಬ್ಲಿ ಮೀನಿಂಗ್ ಆಗಲ್ಲ, ಅಡ್ಮೈರೇಬಲ್ ಮೀನಿಂಗ್ ಆಗ್ತದೆ. ಹಾಗಾಗಿ ಅಡ್ಜೆಕ್ಟಿವ್ ಇದು. ಈಸ್ ಕರೇಜ್ ಅಂಡ್ ಕ್ಲಾರಿಟಿ ಆಫ್ ಥಾಟ್. ಹೌದಲ್ಲ, ಕರೇಜ್ ಎಸ್ ನೌನ್, ಇದು ಕ್ಲಾರಿಟಿ ನೌನು. ಆ ನೌನನ್ನು ವರ್ಣಿಸುವಂಥ ಶಬ್ದ ಇದು, ಅಡ್ಜೆಕ್ಟಿವ್ ಆಗಬೇಕು, ಅಡ್ಮೈರೇಬಲ್ ಅಂತೇಳಿ. ಇದು ಕರೆಕ್ಟ್ ಆಗ್ತದೆ. ಹಿ ರೋಟ್ ಸೆವರಲ್, ಇದು ಕೂಡ ಅಡ್ಜೆಕ್ಟಿವ್ ಆಗ್ಬೇಕ್ರಿ. ಸೆವರಲ್ ಲೆಟರ್ಸ್, ಎಂಥ ಪವರ್ ಲೆಟರ್ಸಾ? ಪವರ್ಫುಲ್ಲಿ ಲೆಟರ್ಸಾ? ಇಲ್ಲ, ಬರಲ್ಲ. ವರ್ಬನ್ನ ವರ್ಣಿಸುವಂಥದ್ದಿದ್ರೆ ಪವರ್ಫುಲ್ಲಿ ಅಂತಿದ್ರಿ, ಪವರ್ ಅಂತೂ ಬರೋದೇ ಇಲ್ಲ ರೀ. ಪವರ್ಫುಲ್ ಅಡ್ಜೆಕ್ಟಿವ್ ಬರಬೇಕು, ಪವರ್ಫುಲ್ ಲೆಟರ್ಸ್.
ಫ್ರಮ್ ಪ್ರಿಸನ್. ಪವರ್ಫುಲ್ ಅಡ್ಜೆಕ್ಟಿವ್ ರೀ, ನೌನನ್ನು ವರ್ಣಿಸ್ತೈತಲ್ಲ ಇದು. ಇದನ್ನ ತಂದು ಈ ಲೆಟರ್ನ ವರ್ಣಿಸ್ಬೇಕಲ್ಲ, ಹಾಗಾಗಿ ಪವರ್ಫುಲ್ ಲೆಟರ್ಸ್ ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್, ಹೀಸ್ ಸ್ಯಾಕ್ರಿಫೈಸ್ ವಾಸ್ ನಾಟ್ ಇನ್ ವೇನ್ ಅಂತ. ಇನ್ ವೇನ್ ಒಂದೆರಡು ಶಬ್ದ ಕೂಡಿ ಬರ್ತೈತಿ, ಇದು ನಿಮ್ಗೆ ಗೊತ್ತಿರ್ಬೇಕಿದ್ರೆ. ಇನ್ ವೇನ್ ಅಂತೇಳಿ ಫುಟೈಲ್ ಅಂತ ಕರೀತಾರೆ. ಎರಡು ಇನ್ ವೇನ್ ಎರಡು ಕೂಡಿ ತಗೋಬೇಕು ಈ ಶಬ್ದನ, ಎರಡು ಕೂಡೇ ಬರ್ತಾವ್ರಿ ಇವರು. ಇನ್ ವೇನ್ ಅಂದ್ರೆ ಫುಟೈಲ್, ನಿಷ್ಫಲ ಅಂತ ಹೇಳಿರಿ. ಹಿಸ್ ಸ್ಯಾಕ್ರಿಫೈಸ್ ವಾಸ್ ನಾಟ್ ಇನ್ ವೇನ್. ಅವ ಸ್ಯಾಕ್ರಿಫೈಸ್ ಮಾಡಿದ್ರಲ್ಲ ಅದು ನಿಷ್ಫಲ ಏನು ಆಗ್ಲಿಲ್ಲ, ಫಲ ಕೊಡ್ತು, ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿ. ಇವ್ರು ನಮಗೇನು ಒಂದು ಕೊಟ್ಟಾರಿಲ್ಲೇ, ಈ ತುಂಬ್ತೀಯೋ ಇದನ್ನ ತುಂಬ್ತೀಯೋ ಅಂತಾರೆ. ನಿಮಗೆ ಹೇಳ್ತೀನಿ, ಇನ್ನು ವೇನು ಹೇಳಿದ್ನಲ್ಲಿ ಇಲ್ಲೇ ಎರಡೂ ಸೇರಿಬಿಟ್ಟು ನಿಷ್ಫಲ ಅಂತ ಮೀನಿಂಗ್ ಆಗ್ತದೆ, ನಾಟ್ ನಿಷ್ಫಲ ಅಂತ ಹೇಳಿದ್ರೆ ಕರೆಕ್ಟ್ ಅದ. ಇದು ವೇನ್ ಅಂದ್ರೆ ನರನಾಡಿ ಗೊತ್ತದ ನಿಮಗೆ, ಡಾಕ್ಟರ್ಸ್ ವೇನು ಆರ್ಟರಿ ಅಂತ ಬರ್ತಾವ ಅದು. ಇದು ವೇನ್ ಅಂದ್ರೆ ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಡಿಕ್ಷನರಿ ತೆಗೆದು ನೋಡಿದೆ. ಈ ವೇನ್ ಅಂತಂದ್ರೆ ಈ ಅರ್ತ್ ಲೇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಪಾರ್ಟ್ ಇದು, ಹಾಗಾಗಿ ಇದನ್ನು ಕೂಡ ನಮಗೆ ಸಂಬಂಧಪಡೋದಿಲ್ಲ. ಇನ್ ವೇನ್ ಇದು ತುಟಿ ನಾಲ್ಗೆ ತುದಿ ಮೇಲೆ ಇರ್ತದೆ. ಇನ್ ವೇನ್ ಆಲ್ ಈಸ್ ಎಫರ್ಟ್ಸ್ ವೇರ್ ಇನ್ ವೇನ್ ಟು ಪಾಸ್ IAS ಅಂತಾರೆ. ಇನ್ ವೇನ್ ಎಂಡ್ ಇನ್ ಸ್ಮೋಕ್ ಅಂತಾರೆ, EDM ಹೇಳ್ಬೇಕಂತ. ಫೇಲ್ ಅಂತಾರ ಸಿಂಪಲ್ ಹಾರ್ಪ್ ಹೇಳ್ಬೇಕಂದ್ರೆ. ಬಾರೆ ನೋಡೋಣ. ಈ ಡಿಸ್ಪೈಟ್ ಇನ್ಸ್ಪೈಟ್ ಆಫ್ ಆಲ್ದು ಅಂತ ಐತಿ ವಿದ್ಯಾರ್ಥಿಗಳೇ. ಡಿಸ್ಪೈಟ್ ಅನ್ನೋದು ಒಂದು ಪ್ರಪೋಸಿಷನ್, ಇನ್ಸ್ಪೈಟ್ ಆಫ್ ಅನ್ನೋದು ಕೂಡ ಒಂದು ಪ್ರಪೋಸಿಷನ್. ಬೀಯಿಂಗ್ ಯಂಗ್ ಇದ್ದಾಗ್ಯೂ ಆದಾಗ್ಯೂ ಅಂತೇಳಿ, ದೋ ಅಂದ್ರೂ ಆದಾಗ್ಯೂ. ಆದರೆ ಕಂಜಂಕ್ಷನ್ ಇದು, ಈ ದೋ ಬಂದ್ರೆ ಮುಂದೊಂದು ಸಬ್ಜೆಕ್ಟ್ ಪ್ರೆಡಿಕೇಟ್ ಒಂದು ಕ್ಲಾಸ್ ಬರಬೇಕು. ಬಟ್ ಇಲ್ಲೇ ಕ್ಲಾಸ್ ಇಲ್ಲ, ಜಸ್ಟ್ ನೌನ್ ಫ್ರೇಸ್ ಅದ. ಆದ್ದರಿಂದ ಒಂದು ಪ್ರಪೋಸಿಷನ್ ಬರಬೇಕಿಲ್ಲ. ಡಿಸ್ಪೈಟ್ ಬೀಯಿಂಗ್ ಯಂಗ್ ಇಲ್ಲ ಇನ್ಸ್ಪೈಟ್ ಬರೋದಿಲ್ರಿ, ಯಾಕಂದ್ರೆ ಇನ್ಸ್ಪೈಟ್ ಅಷ್ಟ ಬರೋದಿಲ್ಲ. ನಾ ಇದು ರೈಟ್ ಅದು ನೋಡಿದ್ದಿಲ್ಲ ನಾನು. ಇನ್ಸ್ಪೈಟ್ ಅಷ್ಟ ಬರೋದಿಲ್ಲ, ಇನ್ಸ್ಪೈಟ್ ಆಫ್ ಅಂತ ಐತ್ರಿ. ಇನ್ಸ್ಪೈಟ್ ಆಫ್ ಬೀಯಿಂಗ್ ಯಂಗ್ ಇಲ್ಲಕಂದ್ರೆ ಡಿಸ್ಪೈಟ್ ಬೀಯಿಂಗ್ ಯಂಗ್ ಎರಡೂ ಕರೆಕ್ಟ್. ಬಟ್ ಇವರು ಇನ್ಸ್ಪೈಟ್ ಅಷ್ಟೇ ಕೊಟ್ಟಾರ. ನಾನೀಗ ಟೀಚ್ ಮಾಡಬೇಕಾದ್ರೆ ನಿಮ್ಮ ಜೊತೆಗೆ ನಾನೀಗ ಮಾತಾಡ್ಲಿಕ್ಕತ್ತೀನಲ್ಲ, ಈಗ ನನಗೆ ಪಕ್ಕ ಕ್ಲಿಯರ್ ಆಗ್ತಿದ್ದು. ನಾನು ಇನ್ಸ್ಪೈಟ್ ಆಫ್ ಅಂತ ತಿಳಿದ್ಬಿಟ್ಟೇನ್ರಿ. ನಾನು ಅನ್ಕೊಂಡೆ ಇನ್ಸ್ಪೈಟ್ ಆಫ್ನು ಬರ್ತೈತಿ, ಡಿಸ್ಪೈಟ್ನು ಬರ್ತೈತಿ, ಎರಡು ಆನ್ಸರ್ ಹೆಂಗೆ ಕೊಟ್ರಪ್ಪ ಇವರು ಅಂತೇಳಿ. ಬಟ್ ನಾನು ತಪ್ಪು ಮಾಡಿದೆ. ಇನ್ಸ್ಪೈಟ್ ಆಫ್ ಅಂತ ಇಲ್ಲ ಅಲ್ಲಿ, ಓನ್ಲಿ ಇನ್ಸ್ಪೈಟ್ ಅಂತೈತಿ. ಓನ್ಲಿ ಇನ್ಸ್ಪೈಟ್ ಇಲ್ವೇ ಇಲ್ರಿ ವರ್ಡ್, ಇನ್ಸ್ಪೈಟ್ ಇಲ್ವೇ ಇಲ್ಲ, ಇನ್ಸ್ಪೈಟ್ ಆಫ್ ಅಂತ ಐತಿ. ಇದು ವರ್ಡೇ ಇಲ್ಲ, ನಾಟ್ ಎಕ್ಸಿಸ್ಟಿಂಗ್. ಆದ್ರಿಂದ ದೋ ಬಂದ್ರಂತ ಆಲ್ದೋ ಬರೋದಿಲ್ಲ. ಇದು ಬಂದ್ಮೇಲೆ ಒಂದು ಸಬ್ಜೆಕ್ಟ್, ಒಂದು ಪ್ರೆಡಿಕೇಟ್, ಒಂದು ಕ್ಲಾಸ್ ಬರಬೇಕು, ಡಬಲ್ ಕ್ಲಾಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಬೇಕು. ಬಟ್ ಇದು ಸಿಂಪಲ್ ಸೆಂಟೆನ್ಸ್ ಇದೆ, ಓನ್ಲಿ ಒನ್ ಸಬ್ಜೆಕ್ಟ್ ಅಂಡ್ ಓನ್ಲಿ ಒನ್ ಪ್ರೆಡಿಕೇಟ್. ಆದ್ದರಿಂದ ಡಿಸ್ಪೈಟ್ ಅಪ್ರಾಪ್ರಿಯೇಟ್ ಆಗ್ತದೆ, ಸಿಂಗಲ್ ಒನ್ ರೀ. ನಾ ಮೊದಲು ಮಾಡಿದಾಗ ಅದು ಇನ್ಸ್ಪೈಟ್ ಆಫ್ ಅಂತ ತಿಳಿದಿದ್ದೆ, ಎರಡು ಬರ್ತಲ್ಲಪ್ಪ, ಎರಡು ಹೆಂಗೆ ಕೊಟ್ಟರು ಅಂದ್ಕೊಂಡಿದ್ದೆ. ಈಗ ಕಣ್ತರದ ನೋಡಿ, ನನ್ನಿಂದ ಮಿಸ್ಟೇಕ್ ಆಯ್ತು ಫ್ರೆಂಡ್, ಸಾರಿ ಅಂತ ಹೇಳ್ಬಿಡ್ತೇನೆ. ಇದು ಬೇಡ, ಬರುವುದಿಲ್ಲ. ನೆಕ್ಸ್ಟ್ ಬರ್ತೇವೆ. He believed that the pen was mightier than the sword. ಇದು ಸ್ವಾರ್ಡ್. ಇನ್ನೊಂದೇನೋ ಮಿಸ್ಟೇಕ್ ಮಾಡಿದೆ ನಾನು, ನಿಮ್ಗೆ ಒಂದೇನೋ ಮಿಸ್ಟೇಕ್ ಮಾಡಿದೆ ಫ್ರೆಂಡ್. ಇಲ್ಲೇ ವೇನದ ಮೀನಿಂಗು ಒಂದು ಸ್ವಲ್ಪ ನೋಡ್ಬೇಕು. ಸ್ವಾರ್ಡ್ ಅಂದ್ರೆ ಇಲ್ಲಿ ನೋಡಿದ ಶಬ್ದ ಅಲ್ಲಿ ಹಾಕಿದೆ ಅಂತ ಅನ್ಕೋತೀನಿ. ನಾನೇನೋ ಅಪ್ಪರ್ ಪಾರ್ಟ್ ಆಫ್ ದ ಲೇಯರ್ ಅಂದೆಲ್ಲ, ಇದು ಸ್ವಾರ್ಡದ ಮೀನಿಂಗ್ ಇದು ಮೀನಿಂಗ್. ಬಟ್ ಇದು ವೇನ್ ಅಂದ್ರೆ ಏನನ್ನ ನೋಡಿದೆ ನಾನು, ನೆನಪಾರಣಿ ಒಂದು ಕ್ಷಣ ನೋಡ್ತೀನಿ. ಗೊತ್ತಿಲ್ಲ ನಮಗದು. ಹೌದು ನೋಡಿದ್ದೆ ನೋಡ್ರಿ. ಈ ವಿಂಡ್ ಪವರ್ ಇರ್ತಾವಲ್ಲ, ಫ್ಯಾನ್, ದೊಡ್ಡ ದೊಡ್ಡ ರೆಕ್ಕೆಗಳು ಇರ್ತಾವಲ್ರಿ, ಆ ರೆಕ್ಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮೀನಿಂಗ್ ಆಗ್ತದೆ ಇದು ಯಾವುದು ವೇನು. ಮಿಸ್ಟೇಕ್ ಮಾಡಿದೆ ನಿಮಗೆ ನಾನು. ಎಲ್ಲಿದೆ ವೇನ್? ಅದು
ಇಲ್ಲೈತಲ್ಲ ವೇನ್. ಇದು ವೇನ್ ಅಂದ್ರೆ ನಿಮಗೆ ಏನು ಹೇಳಿದೆ ನಾನು ಅಂತಂದ್ರೆ ಅರ್ತ್ ಲೇಯರ್ಗೆ ಸಂಬಂಧಪಟ್ಟಿರುವಂಥದ್ದು ಅಂತ ಹೇಳಿದೆ, ನೆನಪಿಟ್ಟುಕೊಂಡು ಹೇಳಿದ್ದೆ ನಾನು. ಬಟ್ ಇದು ರೀ ಅರ್ತ್ ಲೇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು SWARD ಸ್ವಾಡ್ ಅರ್ತ್ ಲೇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತಿದು ವೇನ್ ಏನು ಅಂತಂದ್ರ ಒಂದ್ಸಲ ತಪ್ಪಾಯ್ತು ನಂದು, ಸಾರಿ ಅಂತ ಹೇಳ್ತಾ. ಈ ವೇನದ ಮೀನಿಂಗ್ ಏನಂತಂದ್ರ ಈ ಇವು ಇರ್ತಾವಲ್ಲ, ಈ ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಫ್ಯಾನ್ ಇರ್ತಾವಲ್ಲ, ಅದರದ್ದು ಈ ಬ್ಲೇಡ್ ಇರ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಡ್ ಇದು. ಇಲ್ಲಿ ವರ್ಡನ್ನ ಮೀನಿಂಗು ಇಲ್ಲಿ ಕೊಟ್ಬಿಟ್ಟೆ, ಸ್ವಲ್ಪ ತಪ್ಪಾಯ್ತು. ಅದು ನೆನಪು ಹಾರಿಬಿಡ್ತು. ಓಕೆ, ನೆನಪಿನ ಮೇಲೆ ಮಾಡಿದೆ ನಾನು. ಓಕೆ ಫ್ರೆಂಡ್, ಹಿ ಬಿಲೀವ್ಡ್ ದಟ್ ದ ಪೆನ್ ವಾಸ್ ಮೈಟಿಯರ್ ದ್ಯಾನ್ ದ ಸ್ವಾರ್ಡ್. ಇದು ಖಡ್ಗ. ಇದು ವರ್ಡ್ ಅಂತದ, ಇದಂತೂ ಗೊತ್ತದ ನಿಮಗೆ, ಏನು ತೊಂದರೆ ಇಲ್ಲ. ಇದರ ಮೀನಿಂಗ್ ಏನಂದ್ರಪ್ಪ ಅಂದ್ರೆ ಅರ್ತ್ ಲೇಯರ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಪ್ರೊವರ್ಬ್ಗೆ ಇದು ಬರ್ತೈತಿ, ಖಡ್ಗಕ್ಕಿಂತ ಲೇಖನೆ ಹರಿತ ಅಂತೀವಲ್ಲ, ಅದು ಇದು. ಓಕೆ, ಒಂಚೂರು ಇದಾಯ್ತು ಇದು. ಬರ್ರಿ ನೆಕ್ಸ್ಟ್ ಜಿ ಕ್ವಶನ್ಗೆ ಬರ್ತೇನೆ. ಮೆನಿ ಪೀಪಲ್ ರಿಗಾರ್ಡ್ ಹಿಮ್ ಆಸ್ ಎ ನ್ಯಾಷನಲ್ ಹೀರೋ ಅಂತ ಹೇಳಿ. ನೇಷನ್ ಹೀರೋನ ವರ್ಣಿಸ್ಬೇಕು. ಹೀರೋ ನೌನ್ ಆಗ್ತದ. ನೌನನ್ನ ವರ್ಣಿಸ್ಬೇಕಂದ್ರೆ ಅಡ್ಜೆಕ್ಟಿವ್ನ ಬೇಕು. ಇದು ಅಡ್ಜೆಕ್ಟಿವ್ ಆಗ್ತೈತಿ. ನೇಷನ್ ನೌನ್ ಆಗ್ತೈತಿ. ಇದು ನ್ಯಾಷನಲಿಸ್ಟ್ ನೌನ್ ಆಗ್ತೈತಿ. ನೌನ್ ತಗೊಂಡು ನೌನಿಗೆ ಹಾಕಿದ್ರೆ ಮೀನಿಂಗ್ ಆಗ್ತದ ಒಂದೊಂದು ಸಾರಿ, ಆಗೋದಿಲ್ಲ ಅಂತಲ್ಲ. ಈಗ ಸ್ಕೂಲ್ ಗರ್ಲ್ ಅಂತದ. ಸ್ಕೂಲ್ ನೌನು, ಗರ್ಲ್ನು ನೌನು, ಹೌದಲ್ರಿ? ಆಗ್ತದ. ಬಟ್ ಆ ಟೈಮ್ದೊಳಗ ಸ್ಕೂಲ್ ಗರ್ಲ್ ಅನ್ನುವಂಥ ಶಬ್ದ ಗರ್ಲ್ ನೌನ್ ಆಗ್ತತಿ, ಸ್ಕೂಲ್ ಅಡ್ಜೆಕ್ಟಿವ್ ಆಗ್ತೈತ್ರಿ. ಸ್ಕೂಲ್ ಸಪ್ರೇಟ್ ತಗೊಂಡಾಗ ಐ ಗೋ ಟು ಸ್ಕೂಲ್ ನೌನು, ಶಿ ಈಸ್ ಎ ಸ್ಕೂಲ್ ಗರ್ಲ್, ಸ್ಕೂಲ್ ಅಡ್ಜೆಕ್ಟಿವ್. ಹೌದು, ನೌನ್ ಜೊತೆಗೆ ನೌನನ್ನು ಸೇರಿಸ್ಬೋದು. ಬಟ್ ದ ಫಂಕ್ಷನ್ ಆಫ್ ದಟ್ ನೌನ್ ಈಸ್ ನಾಟ್ ಆಸ್ ಅ ನೌನ್, ಬಟ್ ಇಟ್ ಈಸ್ ಆಸ್ ಅಡ್ಜೆಕ್ಟಿವ್ because it qualifies the following noun. Okay, hero is a noun. So we have to use the word that describes, that qualifies that hero. So it should be adjective. So among these words, national is adjective. So it is appropriate. I have chosen this one, therefore. Okay, coming to last, we are about to end the question paper. This ಏನಂತೀವಲ್ಲ ಇದಕ್ಕೆ, yes, questions. 12th, change the following into passive voice. Oh, very sweet topic, very nice, I like it very much. ಇವೆಲ್ಲ ಡೈರೆಕ್ಟ್ ಇಂಡೈರೆಕ್ಟ್ ಫ್ರೇಮಿಂಗ್ ಕ್ವಶನ್, ಪ್ಯಾಸಿವ್ ವಾಯ್ಸ್, ಕ್ವಶನ್ ಟ್ಯಾಗ್, ಡಿಗ್ರಿ, ಇಷ್ಟ, ಬಹಳ ಇಷ್ಟ ಫ್ರೆಂಡ್. He threw bombs in the Central Assembly Hall while the assembly was in session ಅಂತದ. ನಾನು ಇದನ್ನ ಅನಾಲಿಸಿಸ್ ಮಾಡ್ಕೊಂಡೇನೆ. He is subject, threw bomb. The sentence is in simple past tense. So in passive voice, auxiliaries was or were. Okay, yes. He threw, what did he throw? Bombs. Object is this one. We have to take this object in the beginning, then helping verb, then past participle form, then this additional part of the sentence. ಉದ್ದಕ ಇಷ್ಟು ಉದ್ದದ ನೋಡ್ರಿ ಇದು. ಇದೇನಿಲ್ಲ, ಸಿಂಪ್ಲಿ ವಿ ಹ್ಯಾವ್ ಟು ಫೈಂಡ್ ಎ ಪ್ಲೇಸ್ ಫಾರ್ ಇಟ್. ನಾವು ಹುಡುಕಿ ನೋಡಿ ಇಲ್ಲೇ ನೋಡ ನಾನು ಏನು ಮಾತಾಡ್ತೀನಿ ಅಂದರೆ, ಹೀ ಥ್ರೂ ಬಾಂಬ್ಸ್ ಅಂತದ, ಸಿಂಪಲ್ ಪಾಸ್ಟ್ ಇದೆ, ಬಾಂಬ್ಸ್ ಆಬ್ಜೆಕ್ಟ್ ಇದೆ. In the beginning, object is taken, so I have taken bombs. Then, as it is in simple past tense, was or were is used. Because the subject in this sentence, it is a plural, therefore were is taken. Bombs were, past participle of through is thrown. Bombs were thrown, finished. ಬಾಂಬ್ಸ್ ವರ್ ಥ್ರೋನ್ ಅಂದ್ಬಿಟ್ಟು ಇಲ್ಲಿ ನಾನು ಬರೆಯಕ್ಕೆ ಸ್ಪೇಸ್ ಇರಲಾರ್ದಕ್ಕೆ ಏನು ಮಾಡೀನಿ, ಅಂಡರ್ಲೈನ್ ಮಾಡಿಬಿಟ್ಟಿನಿ. ಅಂದ್ರೆ ಬಾಂಬ್ಸ್ ವರ್ ಥ್ರೋನ್ ಇನ್ ದ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ವೈಲ್ ದ ಅಸೆಂಬ್ಲಿ ವಾಸ್ ಇನ್ ಸೆಷನ್. ಇಲ್ಲಿ ಬರೆದ್ಬಿಟ್ಟು ಲಾಸ್ಟ್ ಬೈ ಹಿಮ್ ಅಂದ್ಬಿಡ್ರಿ. ಪ್ಯಾಸಿವ್ ವಾಯ್ಸ್ನ ಬೈ ಹಿಮ್ ಬಿಡಬಹುದ್ರಿ, ಬರೆದ್ಬಿಟ್ರಿ. ಆದ್ರೆ ಬೇಸಿಕ್ಲಿ ಹಂಗೇನಾದ್ರೆ ನಿಮಗೆ ನಾನು ಹೇಳಿದ್ದು ಕ್ಲಿಯರ್ ಅನ್ಸಿಲ್ಲ,
ಸ್ವಲ್ಪ ಎಲ್ಲರ ಗೊಂದಲ ಆಯಿತು ಟ್ರೈ ಮಾಡ್ತೀನಿ, ಕ್ಲಿಯರ್ ಆಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಬಟ್ ಭಾಳ ಎಕ್ಸ್ಪ್ಲನೇಷನ್ ಸಮ್ಟೈಮ್ಸ್ ಅಷ್ಟೊಂದು ಇದು ಅನಿಸೋದಿಲ್ಲ ಅದ್ರಿ. ಹಾಗಾಗಿ ನಿಮ್ಗೆ ಇಫ್ ಯು ವಾಂಟ್ ಮೋರ್ ಎಕ್ಸ್ಪ್ಲನೇಷನ್, ಮೋರ್ ಕ್ಲಾರಿಟಿ, ಆಸ್ಕ್ ಮಿ ಎ ಕ್ವಶನ್, ಸೆಂಡ್ ಮಿ ಕಮೆಂಟ್. Surely your comments will be replied. Going to next question. They, subject, used, simple past, bombs and guns, object, against the British, additional part of the sentence. ಈ additional part of the sentence ಐತಲ್ರಿ, ಆಕ್ಚುಲಿ ಈ ಪಾಸ್ಟ್ ಪಾರ್ಟಿಸಿಪಲ್ ಬೈ ನಡಬರ್ಕ್ ಹಾಕ್ಬೋದ್ರಿ, ಇಲ್ಲ ಪೂರ್ತಿ ಕೊನೆಗೆ ಹಾಕ್ಬಿಡ್ಬೋದು ಫ್ರೆಂಡ್. ಇದನ್ನ ಮಾಡ್ಲೇನು? He threw bombs, bombs were thrown by him in the central assembly hall. ಇದೇನದಲ್ಲ ಪೂರ ಕೊನೆಗೆ ಬರ್ಕೊಂಡ್ಬಿಡ್ಬೇಕು, ಬರೀಬೋದ್ರಿ. ಹಂಗಾದ್ರೂ ಮಾಡ್ಬೋದು, ಹಿಂಗ ಅಂದ್ರೆ ಅಡಿಷನಲ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಟೂ ವೇಸ್. ಸೂನ್ ಆಫ್ಟರ್ ಪಾಸ್ಟ್ ಪಾರ್ಟಿಸಿಪಲ್ ಆರ್ ಪಾಸ್ಟ್ ಪಾರ್ಟಿಸಿಪಲ್ ಅಂಡ್ ಬೈ ನಡಬರ್ಕ್ ಹಾಕ್ಬೋದು, ಇಲ್ಲಕಂದ್ರೆ ಇನ್ ದ ಕಂಪ್ಲೀಟ್ಲಿ ಇನ್ ದ ಎಂಡ್ ಆಫ್ ದ ಸೆಂಟೆನ್ಸ್ ಹಾಕ್ಬೋದು. ಆಬ್ಜೆಕ್ಟ್ ಏನಿದೆ ಇಲ್ಲಿ? ಬಾಂಬ್ಸ್ ಅಂಡ್ ಗನ್ಸ್ ಇದೆ. ಇದನ್ನ ತಗೊಳ್ರಿ. ಬಾಂಬ್ಸ್ ಅಂಡ್ ಗನ್ಸ್, ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್, ನಂಬರ್ ಪ್ಲೂರಲ್. Bombs and guns were, okay, verb used, it's a past. In this sentence it is a past form, but in passive voice it's a past participle form. But this word has got the same form in its a past and past participle form, so its a past participle form is also used. Bombs and guns were used, complemented, additional part of the, against the British. By, they is changed into them. Or you can write in this way, bombs and guns were used by them against the British. Okay. Come friends, let's move to the next one. See, he shot down. Phrasal verb ಅದ ಇಲ್ಲಿ, shot down. ಎರಡು ಕೂಡಿ ಹೊರಬ್ ಬರೀದು ಹುಷಾರಾಗಿ. ಸಿಂಪಲ್ ಪಾಸ್ಟ್ ಇದೆ, ಶೂಟ್ ಶಾಟ್. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ಸ್, ಇಲ್ಲೊಂದು ಕಾಮ ಬರ್ಬೇಕ್ರಿ. ಇದು ಪೂರ ಆಬ್ಜೆಕ್ಟ್ ಆಗ್ತದ್ರಿ. ಇದನ್ನ ಫಸ್ಟ್ ತಗೋರಿ. ASS ಅಂತ ಬರ್ದೆ ನಾನು. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ಸ್. ಯಾವ ಟೆನ್ಸ್ ಇದೆ? ಶಾರ್ಟ್, ಸಿಂಪಲ್ ಪಾಸ್ಟ್ ಇದೆ. ನಂಬರ್ ಏನಿದೆ? ಅಸಿಸ್ಟೆಂಟ್ ಸ್ಯಾಂಡರ್ಸ್ ಅನ್ನು, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ಸ್ ಸಿಂಗುಲರ್ ಇದೆ. ಸ್ಯಾಂಡರ್ಸ್ ಮತ್ತು ಪ್ಲೂರಲ್ ಅಂತ ತಿಳ್ಕೊಂಡ್ರೆ ನಾನು ಸರ್ನೇಮ್ ಅದು ಅದಲ್ಲೋ? ಎಸ್, ನೇಮ್ ಅದು. ನೇಮ್ ಸಿಂಗುಲರ್ ಅದ್ರಿ, ಆದ್ದರಿಂದ ವರ್ಡ್ಸ್ ಬರ್ತದ್ರಿ. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ಸ್ ವರ್ಡ್ಸ್ ಶಾಟ್ ಡೌನ್. ಇಲ್ಲೇ ಪಾಸ್ಟ್ ಟೆನ್ಸ್ ಶೂಟ್ ಅದ, ಶೂಟ್ ಶಾಟ್. ಇಲ್ಲಿ ತಗೊಂಡಾಗ ಶಾರ್ಟ್ ಪಾಸ್ಟ್ ಫಾರ್ಮ್, ಇಲ್ಲಿ ತಗೊಂಡಾಗ ಶಾರ್ಟ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಸ್ಯಾಂಡರ್ಸ್ ವಾಸ್ ಶಾಟ್ ಡೌನ್, ಇಲ್ಲೇ ಬರ್ಬೇಕಿದ್ರಿ ಡೌನ್, ಬೈ ಹಿಮ್. ಸರಿ ತಾನೆ? ಡೌಟ್ ಇದ್ರೆ ಪ್ರಶ್ನೆ ಮಾಡು. 13th, ಚೇಂಜ್ ದ ಫಾಲೋವಿಂಗ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಬ್ಯೂಟಿಫುಲ್, ಬಾರಿ ಬ್ಯೂಟಿಫುಲ್ ಟಾಪಿಕ್ ರೀ ಇದು. ಬರ್ರಿ ಇದನ್ನ ಎಕ್ಸ್ಪ್ಲೇನ್ ಮಾಡೋದು ಟಫ್ ಅದ ರೀ. ಸಂಕ್ಷಿಪ್ತ ಹೇಳ್ತೇನೆ. ಇದ್ರ ಸಲುವಾಗಿ ವಿಡಿಯೋಸ್ ಮಾಡೀನಿ. ಒಂದು 7th ವಿಡಿಯೋ ಒಂದು ಹಾಕ್ಬೇಕಾಗಿತ್ತು, ಮರ್ತು ಬಿಟ್ಟೆ ನೋಡ್ರಿ. ಒಂದು 6 or 7 ವಿಡಿಯೋಸ್ ಮಾಡೀನಿ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ಕೊಂಡು, ಪಾರ್ಟ್ 1, 2, 3, 4, 5, 6 ಅಂತೇಳಿ. ಅದನ್ನ ನೋಡ್ಬಿಟ್ರಿ ನೀವು, ಹೈಸ್ಕೂಲಿಗೆ ಸಂಪೂರ್ಣ ಹೆಲ್ಪ್ ಆಗ್ತೈತಿ. ಬಟ್ ಅಷ್ಟು ವಿಡಿಯೋ ಸೀರಿಯಲಿ ನೋಡ್ಬೇಕ್ರಿ. ಬರ್ರಿ ಫ್ರೆಂಡ್. ಭಗತ್ ಸಿಂಗ್ ಸೆಡ್, ಐ ಡೋಂಟ್, ಅಸರ್ಟಿವ್ ಸೆಂಟೆನ್ಸ್ ಅದ, ಆದ್ದರಿಂದ ಸೆಡ್ ಮಾಡ್ಕೊಡ್ರಿ. ಹೇಳಿಸ್ಕೊಂಡಿದ್ರೆ ಟೋಲ್ಡ್ ಮಾಡ್ತಿದ್ರಿ, ಹೇಳಿಸ್ಕೊಂಡವ್ರಿಲ್ಲ ಸೆಡ್ ಮಾಡ್ರಿ. ಭಗತ್ ಸಿಂಗ್ ಸೆಡ್ ಕಂಜಂಕ್ಷನ್ ದಟ್ ಹಾಕ್ರಿ. ದಟ್. ಐ ಅಂತಾರ ಹಿ ಮಾಡ್ರಿ. ಡೋಂಟ್ ವಾಂಟ್ ಅಂತಾರೆ ಡಿಡಂಟ್ ವಾಂಟ್ ಮಾಡ್ರಿ. ಐ ಭಗತ್ ಸಿಂಗ್ ಪ್ರಕಾರ ಹಿ ಆಗ್ಬೇಕಲ್ಲ, ಫಸ್ಟ್ ಅಂಡ್ ಸೆಕೆಂಡ್ ಪರ್ಸನ್ಸ್ ಆರ್ ಚೇಂಜ್ ಟು ಥರ್ಡ್ ಪರ್ಸನ್. ಹಿ ಮಾಡ್ರಿ. ಸಿಂಪಲ್ ಪ್ರೆಸೆಂಟ್ ಇದೆ, ನೆಗೆಟಿವ್ ಅದ, ಸಿಂಪಲ್ ಪಾಸ್ಟ್ ನೆಗೆಟಿವ್ ಮಾಡ್ರಿ. ಹಿ ಡಿಡಂಟ್ ವಾಂಟ್. ಟು ಲಿವ್ ಇನ್ಫಿನಿಟಿವ್ ಟು ಲಿವ್. ಆಸ್ ಎ ಪ್ರಿಸನರ್ ಆರ್ ಅಂಡರ್ ರಿಸ್ಟ್ರಿಕ್ಷನ್ಸ್. ಆಸ್ ಎ ಪ್ರಿಸನರ್ ಆರ್ ಅಂಡರ್ ರಿಸ್ಟ್ರಿಕ್ಷನ್ಸ್. ಇದೇನು ಚೇಂಜ್ ಮಾಡುವಂಥದ್ದಿಲ್ಲ, ಇದಕ್ಕಿದ್ದಂಗೆ ಬರೀತೀರಿ. ಡೌಟ್ ಬಂದಲ್ಲೇ ಕಮೆಂಟ್ ಮಾಡ್ರಿ. ವಿಡಿಯೋ ದೊಡ್ಡದಾಗ್ಲಿಕ್ಕೈತದ, ಅದಕ್ಕೆ ಮುಗಿಸ್ ಪ್ರಯತ್ನ ಮಾಡ್ತೇನೆ. ಕೇಳಿ ನಿನಗೆ ಬೇಕಾದ್ದು ಕೇಳ್ರಿ, ಹೇಳ್ತೇನೆ ನಾನು.
ಇದು ಕೂಡ ಅಸರ್ಟಿವ್ ಸೆಂಟೆನ್ಸ್. ಮೈ ನೇಮ್ ಹ್ಯಾಸ್ ಬಿಕಮ್ ಅಂತ ಅಸರ್ಟಿವ್ ಸೆಂಟೆನ್ಸ್ ಅದು. ಇಂಟ್ರಾಗೇಟಿವ್ ಇದ್ರೆ ಆಸ್ಕ್ಡ್, ಎಕ್ಸ್ಕ್ಲಮೇಟರಿ ಅದೆಲ್ಲ ಬೇರೆ ಮತ್ತೆ ಆಮೇಲೆ ಹೇಳ್ತಾನಂತದ. ಅಸರ್ಟಿವ್ ಸೆಂಟೆನ್ಸ್ ಅದ ಅದಕ್ಕೆ ಸೆಡ್ ಅನ್ರಿ. ಭಗತ್ ಸಿಂಗ್ ಸೆಡ್ ದಟ್ ಮೈ ನೇಮ್ ಅಂತವ ಅಂತಾನ ಹಿಜ್ ನೇಮ್ ಅಂತ ನಾವು ಅನ್ಬೇಕು. ಹ್ಯಾಸ್ ಬಿಕಮ್ ಅಂತ ಪ್ರೆಸೆಂಟ್ ಪರ್ಫೆಕ್ಟ್ ಅವ್ರ ಅಂತಾರ, ಪಾಸ್ಟ್ ಪರ್ಫೆಕ್ಟ್ ನಾವು ಮಾಡ್ಬೇಕು. ಹ್ಯಾಡ್ ಬಿಕಮ್ ಎ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. ಇದು ಚೇಂಜ್ ಮಾಡುವಂಥದ್ದಲ್ಲ, ಎ ಸಿಂಬಲ್ ಆಫ್ ಇಂಡಿಯನ್ ರೆವಲ್ಯೂಷನ್. ಫುಲ್ ಪಾಯಿಂಟ್. ಸಿ ಭಗತ್ ಸಿಂಗ್ ಸೆಡ್ ಮೈ ಹಾರ್ಟ್ ನರ್ಚರ್ಡ್. ಸಿಂಪಲ್ ಇದೇನು ಸಾರಿ ಅಸರ್ಟಿವ್ ಸೆಂಟೆನ್ಸ್ ಅದ, ಆದ್ದರಿಂದ ಸೆಡ್ ಅನ್ರಿ. ಭಗತ್ ಸಿಂಗ್ ಸೆಡ್ ದಟ್ ಮೈ ಹಾರ್ಟ್ ಹೀಸ್ ಹಾರ್ಟ್. ನರ್ಚರ್ಡ್ ಸಿಂಪಲ್ ಪಾಸ್ಟ್ ಇದೆ, ಸಿಂಪಲ್ ಪಾಸ್ಟ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಹ್ಯಾಡ್ ನರ್ಚರ್ಡ್ ಟೆನ್ಸ್ ಚೇಂಜ್ ಆಗೋದು ಗೊತ್ತಿರ್ಬೇಕು ನಿಮಗೆ. ಭಾಳ 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 ದೊಡ್ಡ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ ಇದ್ದಂಗೆ ಅದು. ಡೈರೆಕ್ಟ್ ಅಂಡ್ ಡೈರೆಕ್ಟ್ ಭಾಳ ತಿಳ್ಕೊಬೇಕ್ರಿ. ನಾನು ವಿಡಿಯೋ ನೋಡ್ರಿ 1 to 7 ಹಾಕಿನಿ, 7 ವಿಡಿಯೋಗಳನ್ನ ಹಾಕಿನಿ, ಸುಮಾರು ಒಂದು ಹಾಫ್ ಆನ್ ಅವರ್ದು ಈಚ್. ಅಷ್ಟು ನೋಡ್ಬೇಕು ನೀವು ರೀ, ಮಾಸ್ಟರ್ ಆಗ್ತೀರಿ ಮಾಸ್ಟರ್. ಬಟ್ ಇಲ್ಲಿ ಹಂಗನ್ನೆಲ್ಲ ಹೇಳಕ್ಕಾಗಲ್ಲ. ಮೈ ಹಾರ್ಟ್ ಇದೇನು ಮಾಡ್ತೀರಿ, ಭಗತ್ ಸಿಂಗ್ ಸೆಡ್ ದಟ್ ಹೀಸ್ ಹಾರ್ಟ್ ಹ್ಯಾಡ್ ನರ್ಚರ್ಡ್, ಸಿಂಪಲ್ ಪಾಸ್ಟ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ನರ್ಚರ್ಡ್ ಸಮ್ ಅಂಬಿಷನ್ಸ್ ಫಾರ್ ಡೂಯಿಂಗ್ ಸಮಥಿಂಗ್ ಫಾರ್ ಹ್ಯುಮ್ಯಾನಿಟಿ ಆ್ಯಂಡ್ ಫಾರ್ ಏನೂ ಚೇಂಜ್ ಮಾಡುವಂಗಿಲ್ಲ. ಒಮ್ಮೆಲೆ ಮಾಯ್ ಅಷ್ಟೇ, ಮಾಯ್ ಹೋಗಿ ಹಿಜ್ ಮಾಡಿಬಿಡೋದ್ರಿ. ಇದನ್ನ ಬಿಟ್ಟರೆ ಮತ್ತೆ ಏನು ಚೇಂಜ್ ಮಾಡೋದಿಲ್ಲ, ಇದ್ದಕ್ಕಿದ್ದಂಗೆ ಬರೀಬೇಕು. ಚೇಂಜ್ ಮಾಡುವಂಥ ಪದಾರ್ಥ ಏನೂ ಇಲ್ಲ. ಭಗತ್ ಸಿಂಗ್ ಸೆಡ್ ದಟ್ his heart had nurtured some ambitions for doing something for humanity and for humanity and for humanity and for my country, his country. ಇದ್ರ ಬಿಟ್ರೆ ಮಾಯ್ ಹೋಗಿ ಹಿಜ್ ಮಾಡೋದು ಬಿಟ್ರೆ ಬೇರೆ ಏನೂ ಇಲ್ಲ, ಇದಕ್ಕಿದ್ದಂಗೆ ಬರೀಬೇಕು. ಲಾಸ್ಟ್ ಕ್ವಶನ್ ರೀ, ಸ್ವಲ್ಪ ಹೀಟೆಡ್ ಆದಾಗ ಅದೇ ನಾನು ಈ ಟಾಪಿಕ್ಗಳು ಹಿಂಗೆ ಗ್ರಾಮರ್ ಬಂದರೆ ಹಾಗ್ರಿ ಅದು ಇಮೋಷನಲ್ ಆಗಿಬಿಡ್ತೀವಿ ಫ್ರೆಂಡ್. ಸೂಕ್ಷ್ಮವಾಗಿ ಮಾತಾಡ್ಬೇಕಂತ ಅನ್ಕೊಂಡಿರ್ತೇನೆ ರೀ, ಅಂದ್ರೂ ಏನು ಮಾಡೋದು, ಅದು ಸ್ವಲ್ಪ ಎಮೋಷನಲ್ ಆಗಿಬಿಡ್ತೀವಿ ಟಾಪಿಕ್ಗಳು ಬಂದಂಗೆಲ್ಲ. ಸ್ವಲ್ಪ ನಮ್ಮ ಏರಿಯಾದ ಪ್ರಕಾರ ನಮ್ಮ ಮಾತು ಸ್ವಲ್ಪ ಬಿರುಸು ಅನಿಸ್ಬೋದು ನಿಮಗೆ. ಡೆಫಿನೆಟ್ಲಿ ನಾನು ಬಿರುಸು ಮಾತಾಡೋದಿಲ್ಲ. ಎಲ್ಲರನ್ನು ಪ್ರೀತಿಯಿಂದ ಕಾಣ್ತೇನೆ, ಎಲ್ಲರ ಗೌರವದಿಂದ ಕಾಣ್ತೇನೆ. ನನಗೆ ಏಜ್ ಭಾಳ ರೀ, ಸಣ್ಣವ್ರನ್ನು ಕೂಡ ಗೌರವದಿಂದ ಪ್ರೀತಿಯಿಂದ ಕಾಣ್ತೇನೆ. ಹಾಗಾಗಿ ಮಾತಿನ ಧಾಟಿ ಸ್ವಲ್ಪ ಬಿರುಸು ಅನಿಸ್ತದೆ ನನಗೆ. ದಯಮಾಡಿ ತಪ್ಪು ತಿಳಿಯಬೇಡಿ. ಹಾಗೇನಾದರೂ ಬಿರುಸು ಅಂತ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನೀವು ತಪ್ಪು ತಿಳಿದಿರ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ಬರೇ ನೋಡೋಣ ಲಾಸ್ಟ್ ಕ್ವಶನ್. ಎಡಿಟ್ ಅಂಡ್ ರೀರೈಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್. Last question. Edit and rewrite the following paragraph. The revolutionaries are branded as a terrorists by the British government. They believed that the British rule was unjust and oppressive. ಏನು ಮಿಸ್ಟೇಕ್ ಇದೆ ನನಗೂ ಗೊತ್ತಾಗ್ತಾ ಇಲ್ಲ ಇದ್ರೊಳಗೆ. ಇದು ಪಾಸ್ಟ್ ಮಾಡಿಬಿಡೋದು ಅಷ್ಟೇ ರೀ ಇದಕ್ಕೆ. ಯಾಕಂದರೆ ಸಿಂಪಲ್ ಪಾಸ್ಟ್ ಇದೆ. ದೇ ಬಿಲೀವ್ಡ್ ಅಂತದ ತಾನೆ, ಪಾಸ್ಟ್ನಾಗ ಐತಿಲ್ಲೋ, ಇದನ್ನು ಪಾಸ್ಟ್ ಮಾಡಿಬಿಡು. ಆರ್ ತೆಗೆದು ಓವರ್ ಮಾಡಿಬಿಡ್ರಿ. ಸ್ಪೆಲ್ಲಿಂಗ್ ಏನೋ ಅಂತಾರೆ ಇಲ್ಲ, ವರ್ಬಲ್ ಮಿಸ್ಟೇಕ್ ಅಂತಾರೆ, ಇದೆ ವರ್ಬಲ್ ಮಿಸ್ಟೇಕ್. ಕ್ಯಾಪಿಟಲ್ ಅಂತ ಕರೀತಾರೆ. ಬಹುತೇಕ ಬ್ರಿಟಿಷ್ ಗೌರ್ಮೆಂಟ್ ಜಿ ಕ್ಯಾಪಿಟಲ್ ಮಾಡಿದ್ರೆ ಮಾಡಬಹುದು, ಬಿಟ್ಟರೆ ಬಿಡಬಹುದು ರೀ. ಇದನ್ನು ಕ್ಯಾಪಿಟಲ್ ಮಾಡಂದ್ರೆ ಕ್ಯಾಪಿಟಲ್ ಮಾಡುವಂಥದ್ದು ಮತ್ತೇನೂ ಇಲ್ಲ. ಇಲ್ಲೇ ಎಲ್ಲಿದ ರೀ, ಏನೂ ಇಲ್ಲ ರೀ. ಮಾಡಿದರೆ ಇದನ್ನೇ ಬಿಟ್ಟರು ಬರ್ತದೆ ಅಂತ ಅನಿಸ್ತದೆ ನನಗೆ. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಅಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತಾರೆ, ಟು ಬಿ ಕರೆಕ್ಟೆಡ್. ನನಗಂತೂ ಸ್ಪೆಲ್ಲಿಂಗ್ ಎಲ್ಲೂ ಕಾಣವಲ್ದ್ರಿ. ರೆವಲ್ಯೂಷನರೀಸ್ ಕರೆಕ್ಟ್ ಅದ ಸ್ಪೆಲ್ಲಿಂಗು. ದ ರೆವಲ್ಯೂಷನರೀಸ್ ಆರ್ ಬ್ರ್ಯಾಂಡಿಡ್ ಕರೆಕ್ಟ್ ಅದ ರೀ. ಟೆರರಿಸ್ ಕರೆಕ್ಟ್ ಅದ ರೀ. ಬೈ ದ ಬ್ರಿಟಿಷ್ ಗವರ್ನಮೆಂಟ್ ಕರೆಕ್ಟ್ ಅದ ರೀ. ದೇ ಬಿಲೀವ್ಡ್ BLIV ಕರೆಕ್ಟ್ ಅದ ರೀ. ದಟ್ ದ ಬ್ರಿಟಿಷ್ ಕರೆಕ್ಟ್ ಅದ ರೀ. ರೂಲ್ ಕರೆಕ್ಟ್ ಅದ ರೀ. ವಾಸ್ ಅನ್ಜಸ್ಟ್ ಕರೆಕ್ಟ್ ಅದ ರೀ. ಅಂಡ್ ಅಪ್ರೆಸಿವ್ ಇದು ಕೂಡ ಕರೆಕ್ಟ್ ಅದ. ಎಲ್ಲಿದೆ ಸ್ಪೆಲ್ಲಿಂಗ್ ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್, ಸಾರಿ. ವರ್ಬಲ್ ಮಿಸ್ಟೇಕ್ ಅಂದ್ರೆ ಇದೆ ರೀ. ಆರ್ ಈಸ್ ಟು ಬಿ ಚೇಂಜ್ ಇನ್ ಟು ವರ್ ಬಿಕಾಸ್ ಇಟ್ ಶುಡ್ ಬಿ ಮೇಡ್ ಇನ್ ಪಾಸ್ಟ್ ಟೆನ್ಸ್. ಓಕೆ, ದೆನ್ ಯೂಸೇಜ್ ಆಫ್ ಕ್ಯಾಪಿಟಲ್
If we want to, we can make this capital, that's all. I don't find any kind of spelling mistake. So I want to stop this video here. Thank you for watching. See you in the next video, friends. Bye.